ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿಯಾದ ಮಾತುಗಾರಿಕೆ ಅಥವಾ ಸಂವಹನ ಅಂತ. ಇದು ನೀವು ಲಾಸ್ಟ್ ಟೈಮ್ ನೋಡಿದಿರಿ ನನ್ನ ಟ್ರೈನಿಂಗ್ ಸೆಂಟರ್. ಕಮ್ಯುನಿಕೇಶನ್ ಡಿಫೈನ್ ಮಾಡಿದ್ರೆ ನಿಮಗೆ ಯಾತಕ್ಕೆ ಕಮ್ಯುನಿಕೇಶನ್ ಮಾಡ್ತೇವೆ? ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕೆ, ವರ್ಬಲ್ ಮತ್ತೆ ನಾನ್ ವರ್ಬಲ್ ಅಂತ. ಮಾತುಗಾರಿಕೆ ಅಂದ್ರೆ ಯಾವಾಗಲೂ ಮಾತಾಡೇ ಕಮ್ಯುನಿಕೇಟ್ ಮಾಡಬೇಕು ಅಂತಿಲ್ಲ. ಸೊ ನೀವು ಮಾತಾಡದೆ ಕೂಡ ಬರೀ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಕಮ್ಯುನಿಕೇಟ್ ಮಾಡಬಹುದು, ಐಸಲ್ಲಿ ಕಮ್ಯುನಿಕೇಟ್ ಮಾಡಬಹುದು. ಅದಕ್ಕೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರೀತೇವೆ. ವೈ ಕಮ್ಯುನಿಕೇಟ್ ಉತ್ತರ ಗೊತ್ತಿದೆ, ಆದರೂ ಟು ಕನ್ವೆ ಅಂಡ್ ರಿಸೀವ್ ಇನ್ಫಾರ್ಮೇಶನ್, ಟು ಕನ್ವಿನ್ಸ್ ಅಂಡ್ ಗೈನ್ ಅಕ್ಸೆಪ್ಟೆನ್ಸ್, ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ನಿಜವಾದ ಅರ್ಥದಲ್ಲಿ ಎಫೆಕ್ಟಿವ್ನೆಸ್ ಬರುತ್ತೆ. ನಾವು ಏನೇ ಮಾತಾಡಿದ್ರು ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡ್ತೀವ ಅಥವಾ ಕನ್ವಿನ್ಸ್ ಮಾಡಕ್ಕೆ ನಮ್ಗೆ ಗೊತ್ತಿದೆಯಾ ಅಂತ ಗೊತ್ತಿಲ್ಲ ನನಗೆ. ಅದೇ ಕಾರಣಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕಾಗೋದು. ನಮ್ಮ ಮಾತಿಂದ ಇನ್ನೊಬ್ಬ ಕನ್ವಿನ್ಸ್ ಆಗಬೇಕು. ನೀವು ಮನೆಯಲ್ಲಿರಿ ಅಥವಾ ಆಫೀಸಲ್ಲಿರಿ. ಆಫೀಸಲ್ಲಿದ್ದರೆ ಸಬಾರ್ಡಿನೇಟ್ಸ್, ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳು, ನಿಮ್ಮ ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ಸ್. ನೀವು ಹೇಳೋ ಮಾತನ್ನ ಕನ್ವಿನ್ಸಿಂಗ್ ಆಗಿ ಮಾತನಾಡುವ ಒಂದು ಕಲೆ ಕಲಿತ್ಕೋಬೇಕು. ಇಟ್ ಈಸ್ ಎ ಆರ್ಟ್ ಟು ಮೇಂಟೈನ್ ಹಾರ್ಮೋನಿಯಸ್ ರಿಲೇಷನ್ಶಿಪ್ಸ್. ಏನೇ ಮಾಡೋಕ್ಕೆ ಹೋದರೂ ಮಾತುಗಾರಿಕೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಸಂಬಂಧಗಳು ಎಕ್ಕುಟ್ಟು ಹೋಗ್ತದೆ. ಒಮ್ಮೆ ಸಂಬಂಧಗಳು ಎಕ್ಕುಟ್ಟು ಹೋದರೆ ನೀವು ಇನ್ನೆಷ್ಟೇ ಶ್ರಮ ಪಟ್ಟರೂ ಬದುಕಲ್ಲಿ ಮೇಲ್ ಬರೋಕ್ಕಾಗಲ್ಲ. ಬೇಸಿಕಲಿ ಮ್ಯಾನ್ ಬೀಯಿಂಗ್ ಸೋಷಿಯಲ್ ಅನಿಮಲ್. ಅವನ ಅವಶ್ಯಕತೆಗಳಿಗೆ, ಆಕೆಯ ಅವಶ್ಯಕತೆಗಳಿಗೆ ಇನ್ನೊಬ್ಬರ ಸಹಾಯ ಬೇಕಲೇಬೇಕು. ಆ ಸಹಾಯ ಬೇಕು ಅನ್ನೋದಾದರೆ ಸಂಬಂಧ ಚೆನ್ನಾಗಿ ಉಳಿಯೋ ರೀತಿ ನಾವು ನೋಡ್ಕೋಬೇಕು. ಅದು ಕಮ್ಯುನಿಕೇಷನ್ನಿಂದ ಮಾತ್ರ ಸಾಧ್ಯ. ಟು ಪ್ರೊಡ್ಯೂಸ್ ಡಿಸೈರ್ಡ್ ಆ್ಯಕ್ಷನ್ ಆರ್ ರಿಸಲ್ಟ್. ಆಬ್ವಿಯಸ್ಲಿ ಒಂದು ಪ್ರಾಜೆಕ್ಟ್ ಆದರೆ, ಇಂಥದ್ದು ಪ್ರಾಜೆಕ್ಟ್ ಆಗಬೇಕು ಅನ್ನೋದಾದರೆ ಅದು ಮುಗಿಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗ್ತದೆ. ಟು ಎಕ್ಸ್ಪ್ರೆಸ್ ಯುವರ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಡ, ನಿಮಗೆ ಗೊತ್ತಿದೆ. ಇನ್ನು ಎಫೆಕ್ಟಿವ್ ಕಮ್ಯುನಿಕೇಷನ್. ನನಗೆ ಮಾಲತಿ, ನಾನೀಗ ಒಂದು ಸ್ಕ್ರೀನ್ ತೋರಿಸ್ತೀನಮ್ಮ, ನೀವು ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಅದನ್ನ ನಿಮ್ಮ ಕಡೆಯಿಂದ ಓದಿ ಹೇಳ್ತೀರಾ? ನೀವು ಅನ್ಮ್ಯೂಟ್ ಮಾಡಿ ಮಾಲತಿ. ಈಗ ನೀವು ನಾನು ಏನನ್ನ ತೋರಿಸ್ತೇನೆ ಅದನ್ನ ನೀವು ಓದ್ಬೇಕು ಸ್ವಲ್ಪ ಜೋರಾಗಿ, ಆಯ್ತಾ? Okay, sir. Effective communication. A famous lecturer was asked the formula of success in communication. Well, he said, in promulgating your esoteric capitation and articulating superficial, sentimental and psychological observations, be aware of platitudinous ponderosity. Let your extemporaneous decantations and unpremeditated expatiations have intelligibility and various veracity without radamanted and thoroughsnick bombast. Sedulously avoid all polysyllabic profundity, not visible, sorry. Pusillanimous vagacity and pestiferous profanity and similar transgressions. Or put it to a bit differently, he concluded smilingly. Talk simply, naturally, and above all, do not use big words. Okay, ma. Thank you very much. ತುಂಬಾ ಚೆನ್ನಾಗಿ ಓದಿದ್ರಿ. Thank you, sir. ಓಕೆ, ನೋಡಿ, ಒಬ್ಬ ಲೆಕ್ಚರರ್ ತನ್ನ ಇಂಗ್ಲಿಷ್ನ ವಿದ್ವತ್ತನ್ನ ತೋರಿಸ್ಲಿಕ್ಕೆ ಅಷ್ಟು ಮಾತಾಡ್ತಾನೆ. ಅವನು ಹೇಳಿದ್ದೇನು ಅನ್ನೋದು ಕೊನೆ ಸೆಂಟೆನ್ಸ್ ಅಲ್ಲಿ ಇದೆ. ಅವನು ಹೇಳಿದ್ದಿಷ್ಟೇ, ಯಾವಾಗ ಮಾತಾಡಿದ್ರು ಸಿಂಪಲ್ ಆಗಿ ಮಾತಾಡಿ, ಜನಕ್ಕೆ ಅರ್ಥ ಆಗೋ ರೀತಿನಲ್ಲಿ ಮಾತಾಡಿ ಅಂತ. ನಾನು ನಿಮಗೆ ಅದನ್ನ ಹೇಳಕ್ಕೆ ಈ ಸ್ಲೈಡ್ ತೋರಿಸ್ದೆ. ಇಲ್ಲಿಂದ ಆಚೆಗೆ ಒಂದು ತೀರ್ಮಾನ ನಾವು ಮಾಡ್ಕೋಬೇಕು. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರೋ, ಆಫೀಸಲ್ಲೋ ಮನೆಯಲ್ಲೋ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಮಾತಾಡಬೇಕು. ಅದು ಕಮ್ಯುನಿಕೇಶನ್ನ ಫಸ್ಟ್ ರೂಲ್. ಆತನಿಗೆ ಅಥವಾ ಆಕೆಗೆ ಅರ್ಥ ಆಗ್ಬೇಕು ನಿಮ್ಮ ಕಮ್ಯುನಿಕೇಶನ್, ಆಯ್ತಾ? ವಾಟ್ ಈಸ್ ಟೈಮ್ ನಾವು ಅಂದ್ರೆ ಇದನ್ನ ಬಹುಶಃ ನನ್ನ ಅರ್ಲಿಯರ್ ವಿನ್ನಿಂಗ್ ಪರ್ಸನಾಲಿಟಿ ಅಟೆಂಡ್ ಮಾಡಿದವ್ರಿಗೆ ನಾನು ಇದನ್ನು ತೋರಿಸಿದ್ದೀನಿ. ಬಟ್ ಇದಕ್ಕೆ ಇಲ್ಲಿ ಇದು ರೆಲೆವೆಂಟ್, ಅದಕ್ಕೆ ಪುನಃ ತೋರಿಸ್ತಾ ಇದ್ದೀನಿ. ವಾಟ್ ಈಸ್ ಟೈಮ್ ನಾವು ಅಂತ ನೀವು ಯಾರನ್ನಾರು ಪ್ರಶ್ನೆ ಕೇಳಿದ್ರೆ 7 ಬೇರೆ ಬೇರೆ ರೀತಿಯ ಉತ್ತರ ಬರುವ ಸಾಧ್ಯತೆ ಇರ್ತದೆ.
ವೈ ಡು ಯು ವಾಂಟ್ ಟೈಮ್ ನೌ? ಒಂದು ಉತ್ತರ. ವೈ ಈ CM ವೇಟಿಂಗ್ ಫಾರ್ ಯು? ಎರಡನೇ ಉತ್ತರ. ವಾಟ್ ಇಸ್ ರಾಂಗ್ ವಿತ್ ಯುವರ್ ವಾಚ್? ಮೂರನೇ ಉತ್ತರ. ಡೋಂಟ್ ವರಿ, ಐ ವಿಲ್ ಡ್ರಾಪ್ ಯು. ನಾಲ್ಕನೇ ಉತ್ತರ. 11 AM ಐದನೇ ಉತ್ತರ. ಇಟ್ ಇಸ್ ನಾಟ್ ಎ ಟೈಮ್ ಫಾರ್ ದಟ್. ಆರನೇ ಉತ್ತರ. ವೈ ಆರ್ ಯು ಆಸ್ಕಿಂಗ್ ಮೀ ಆಲ್ವೇಸ್? ಏಳನೇ ಉತ್ತರ. 8 ಇದೆ. ಲುಕ್ ಅಪ್, ದೇರ್ ಇಸ್ ಅ ವಾಲ್ ಕ್ಲಾಕ್. ಆಯ್ತಾ? ಈಗ ಹೇಳಿ, ಈ 8 ತರದ ಉತ್ತರದಲ್ಲಿ ಯಾವ ಉತ್ತರ ಸಮಂಜಸ ಆಗಬಹುದು? ಸಂಬಂಧಗಳು ಉಳಿಯೋ ದೃಷ್ಟಿನಲ್ಲಿ ನೀವು ಮಾತಾಡೋರು ಅನ್ಮ್ಯೂಟ್ ಮಾಡ್ಕೊಳ್ಳಿ. 11 AM is more appropriate, sir. 11 AM is the more appropriate For reply. ಆಯ್ತಾ? ಆದ್ರೆ ನಮ್ದೇ ಆದ ವೈಯಕ್ತಿಕ ಕಾರಣಕ್ಕೆ depends on person to person, sir. ಹೌದು, ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಿ, ಸಿಂಗಲ್ ಪರ್ಸನ್ ಆದ್ರೆ ಬೆಟರ್. ನೀವು ತುಂಬಾ ಆತ್ಮೀಯ ಗೆಳೆಯ ಆದ್ರೆ ಅಥವಾ ಗೆಳತಿ ಆದ್ರೆ ಅಥವಾ ಹೇಳ್ಬೋದು. ಡೋಂಟ್ ವರಿ, ಐ ವಿಲ್ ಡ್ರಾಪ್ ಯು ಅಂತ ಕೂಡ ಹೇಳ್ಬೋದು. ಹೌದು, ಅದು ಒಂದು ನರ್ಚರಿಂಗ್ ಇದು. ಆದ್ರೆ ಅಲ್ಲಿ ಆ ಉತ್ತರದಲ್ಲಿ ನಮ್ಗೆ ವಿಚಾರ ಗೊತ್ತಿದ್ರೆ ಟೈಮ್ ಕೇಳ್ತಿರೋ ವಿಚಾರ ಏನಕ್ಕೋಸ್ಕರ ಕೇಳ್ತಾ ಇದಾರೆ ಅಂತ ಗೊತ್ತಿದ್ರೆ ನಾವು ಉತ್ತರ ಕೊಡ್ಬೋದು. ಆತರ ಕರೆಕ್ಟ್ ಅಲ್ಲ. ಅದೇನ ಆ ಸನ್ನಿವೇಶ ಹೇಗೆ? ಸುಮ್ಮನೆ ಉದಾಹರಣೆಗೆ ಕೊಟ್ಟದ್ದು. ಆ ಸನ್ನಿವೇಶ ಹೇಗೆ ಅಂದ್ರೆ, ನೀವು ನಿಮ್ಮ ಆಫೀಸಲ್ಲಿ ಇರ್ತೀರಿ ಅಥವಾ ಮನೆಯಲ್ಲಿ ಇರ್ತೀರಿ. ಮನೆಯಲ್ಲಿರುವ ಅಥವಾ ಆಫೀಸ್ನಲ್ಲಿರುವ ವ್ಯಕ್ತಿಯ ಬಗ್ಗೆ ನಿಮ್ಗೆ ತಿಳುವಳಿಕೆ ಇದೆ. ಟೈಮ್ ಯಾಕೆ ನಿಮ್ಮ ಟೈಮ್ ಕೇಳ್ತಾನೆ ಅಂತ. ಯಾರೋ ನಿಮ್ ಇನ್ನೊಬ್ಬರು ಉತ್ತರ ಆ ಉತ್ತರ ಸರಿ ಇದೆ ಅಂತ ಹೇಳಿದ್ರಲ್ಲ, ಅಲ್ಲೊಂದು ಅಸಂಪ್ಷನ್ ಇದೆ. ಅಂದ್ರೆ ನೀವು ಉತ್ತರ ಹೇಳುವ ಮೊದಲು ಅವನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅದು ಗೊತ್ತಿದ್ರೆ ಮಾತ್ರ. ಸೊ ಸ್ನೇಹಿತರೆ, ನಾವಿರೋದು ಹೀಗೆ. ಪ್ರತಿಕ್ಷಣ ನಾವು ನಾನು ನಿಮ್ಮೆಲ್ಲರನ್ನು ಅನ್ಮ್ಯೂಟ್ ಮಾಡಿದ್ದೀನಿ, ಇಲ್ಲದಿದ್ರೆ ತೊಂದರೆ ಆಗ್ತದೆ ಅಂತ. ಯಾರೋ ಬೇರೆಯವ್ರು ಮಾತಾಡ್ತಾರೆ ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ. ದಯವಿಟ್ಟು ನೀವು ಈ ಟ್ರೈನಿಂಗ್ಗೆ ಕುಳಿತುಕೊಳ್ಳುವಾಗ ಪೀಸ್ಫುಲ್ ಆಗಿ, ನನಗೆ ಡಿಸ್ಟರ್ಬ್ ಆಗದೇ ಇರೋ ವಾತಾವರಣದಲ್ಲಿ ಕೂತ್ಕೊಳ್ಳಿ. ಆಗ ನನಗೂ ಅನುಕೂಲ, ನಿಮಗೂ ಅನುಕೂಲ, ಸಮಯ ಮಿಗುತ್ತೆ. ಓಕೆ, ಈಗ ನಾನು ನಿಮಗೆ ಇನ್ನೊಂದು ಉದಾಹರಣೆಯನ್ನ ತೋರಿಸ್ತೇನೆ. ಈ ಸನ್ನಿವೇಶ ನೋಡಿ, ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸ್ಟೀಫನ್ ಕೋವೆ ಅಂತ ಒಬ್ಬ ಹೆಸರಾಂತ ಕಾರ್ಪೊರೇಟ್ ಟ್ರೈನರ್ ಇದನ್ನ ಪ್ರೊಪಗೇಟ್ ಮಾಡ್ದ. ಅದನ್ನ ಅವನು 90-10 ಪ್ರಿನ್ಸಿಪಲ್ ಅಂತ ಕರೀತಾನೆ. ಏನು 90-10 ತತ್ವ ಅಂದ್ರೆ ಏನು ಅಂತಾನೆ ಅಂದ್ರೆ, ಅದು ನಿಮ್ಮ ಬದುಕನ್ನು ಬದಲಾಯಿಸುತ್ತೆ, ಕಡೆ ಪಕ್ಷ ನೀವು ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುವ ರೀತಿಯನ್ನಾದರೂ ಅಂತ ಹೇಳ್ತಾನೆ ಅವನು. ನಾನು ಇಂಗ್ಲಿಷು ಕನ್ನಡದಲ್ಲಿ ಎರಡಲ್ಲೂ ಹಾಕಿದ್ದೀನಿ. ನನಗೆ ಗೊತ್ತಿರೋಂಗೆ ನಿಮ್ಮೆಲ್ಲರಿಗೂ ಕನ್ನಡ ಬರ್ಬೋದು, ಅಥವಾ ಇಂಗ್ಲಿಷಲ್ಲಂತೂ ಇದೇ ಇರೋದ್ರಿಂದ ನಿಮಗೆ ನಾನು ಅನುಕೂಲ ಆಗಲ್ಲ ಅನ್ಕೊಂಡಿದ್ದೀನಿ. ಸೊ ವಾಟ್ ಈಸ್ ದಿಸ್ ಪ್ರಿನ್ಸಿಪಲ್? 10% ಆಫ್ ಲೈಫ್ ಇಸ್ ಮೇಡ್ ಅಪ್ ಆಫ್ ವಾಟ್ ಹ್ಯಾಪನ್ಸ್ ಟು ಯು. ಬದುಕಿನಲ್ಲಿ ಸ್ವಲ್ಪ ಗಮನ ಇಟ್ಟು ಈ ಸ್ಲೈಡ್ಗಳನ್ನ ನೋಡಿ. ಬದುಕಿನಲ್ಲಿ ನಿಮ್ಗೆ ಏನಾಗುತ್ತೆ ಅನ್ನೋದು 10% ಮಾತ್ರ. ಉಳಿದ 90% ಆದದ್ದಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡ್ತೇವೆ, ಹೌ ಡು ವಿ ರಿಯಾಕ್ಟ್ ಟು ವಾಟ್ ಹಸ್ ಹ್ಯಾಪನ್ಡ್, ಅದ್ರ ಮೇಲೆ ಅವಲಂಬಿಸಿದೆ ಅಂತ. ಅಂದ್ರೆ ವಿ ಹ್ಯಾವ್ 90% ಚಾಯ್ಸ್. ಹಾಗೆಂದ್ರೆ ಏನು ಅಂದ್ರೆ, ವಿ ಹ್ಯಾವ್ ನೋ ಕಂಟ್ರೋಲ್ ಆನ್ ದ 10%. ವಿ ಸರ್ಟನ್ಲಿ ಹ್ಯಾವ್ ಕಂಟ್ರೋಲ್ ಆನ್ ಕಾರ್ ಬ್ರೇಕ್ ಡೌನ್ ಆಗೋದು ತಪ್ಸಕ್ಕಾಗಲ್ಲ, ಅಥವಾ ಪ್ಲೇನ್ ತಡವಾಗಿ ಬಂದು ನಿಮ್ಮ ಇಡೀ ಕೆಲಸ ಕಾರ್ಯಗಳು ಏರುಪೇರಾಗಬಹುದು. ಇದೆಲ್ಲ ನಿಮಗೂ ಅನುಭವ ಆಗಿರಬಹುದು. ಡೆಲ್ಲಿಯಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ಚೆನ್ನೈ ಫ್ಲೈಟ್ ಹಿಡಿಯಕ್ಕೆ ಹೋಗ್ತೀರಿ. ಬೆಂಗಳೂರು ಡೆಲ್ಲಿ ಫ್ಲೈಟ್ ಡಿಲೇ ಆಗ್ತದೆ, ಚೆನ್ನೈ ಫ್ಲೈಟ್ ಹೊರಟೋಗ್ತದೆ. ನಿಮ್ಮ ಕೈನಲ್ಲಿ ಇಲ್ಲ. ಡಿಲೇ ಯಾಕಾಯ್ತು ಅಂತ ಕೇಳಕ್ ಹೋದ್ರೆ ಫ್ಲೈಟ್ ಪ್ರಾಬ್ಲಮ್ ಇದೆ ಅಂತ ಅವನು ಹೇಳ್ತಾನೆ, ಅದು ಅವನ ಕೈನಲ್ಲೂ ಇಲ್ಲ. ಸೊ ಈ ಸಂದರ್ಭಗಳು ನೋಡಿ, ಇವುಗಳೆಲ್ಲ ಒಂದು 10% ಆಗಬಹುದು ಅಂತ. ಅದಾದ್ಮೇಲೆ ಈ ಡ್ರೈವರ್ ಇದು ಬೆಂಗಳೂರಿನಲ್ಲಿ ತುಂಬಾ ಆಗ್ತದೆ. ಮತ್ತೊಬ್ಬ ವಾಹನದವನಿಂದ ನಮಗೆ ಅಡಚಣೆ ಉಂಟಾಗಬಹುದು ಅಂತ. ನೀವೇನೋ ಬಹಳ ಅರ್ಜೆಂಟಾಗಿ ಹೋಗ್ತಾ ಇರ್ತೀರಿ, ಇನ್ನೊಂದು ದೊಡ್ಡ ಲಾರಿ ನಿಮ್ಮ ಮುಂದೆ ಕಟ್ ಮಾಡ್ಕೊಂಡು ಬಂದ್ಬಿಡುತ್ತೆ, ನಿಮ್ಮ ಇಡೀ ಪ್ರಸಂಗ ಹಾಳಾಗ್ತದೆ. ಅಲ್ಲಿಂದ ಆಚೆಗೆ ನೀವು ಹೇಗೆ ವರ್ತಿಸ್ತೀರಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ವಿ ಹ್ಯಾವ್ ನೋ ಕಂಟ್ರೋಲ್ ಓವರ್ ದಿಸ್ 10%. ಉಳಿದ 90% ಬೇರೆ, ಅದನ್ನು ನಾವು ತೀರ್ಮಾನಿಸುತ್ತೇವೆ. ವಿ ಡಿಟರ್ಮಿನ್ ದಿ ಬ್ಯಾಲೆನ್ಸ್ 90% ಅಂತ. ಹೇಗೆ? ನಾವು ಪ್ರತಿಕ್ರಿಯಿಸುವ ವಿಧಾನದಿಂದ. ಈಗ ಒಂದು ಉದಾಹರಣೆನೇ ತಗೊಳ್ಳೋಣ. ದಿನನಿತ್ಯ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಆಗಬಹುದಾದ ಒಂದು ಉದಾಹರಣೆ ನಾನು ನಿಮಗೆ ತೋರಿಸ್ತೇನೆ ನೋಡಿ. ನೀವು ಫ್ಯಾಮಿಲಿ ಜೊತೆ ಬೆಳಗಿನ ಉಪಹಾರ ತೆಗೆದುಕೊಳ್ಳುತ್ತಿದ್ದೀರಿ. ಆನ್ ದಿ ಬ್ರೇಕ್ಫಾಸ್ಟ್ ಟೇಬಲ್ ನೀವು ಇದ್ದೀರಿ, ನಿಮ್ಮ ಮಗು ಇದೆ. ನಿಮ್ಮ ಪುಟ್ಟ ಮಗಳ ಕೈ ತಗುಲಿ ಕಾಫಿ ಕಪ್ ಜಾರಿ ನಿಮ್ಮ ಶರ್ಟ್ ಮೇಲೆ ಕಾಫಿ ಚೆಲ್ಬಿಡುತ್ತೆ. ಅರ್ಥ ಆಯ್ತಾ? ನಿಮ್ಮ ಪುಟ್ಟ ಮಗಳು ನಿಮ್ಮ ಜೊತೆ ತಿಂಡಿ ತಿಂತಾ ಇರೋಳು, ಸ್ಕೂಲ್ಗೆ ಹೋಗ್ಬೇಕಾಗಿರೋಳು, ಅವಳದು ಬೈ ಮಿಸ್ಟೇಕ್ ಕೈ ಜಾರಿ ಕಾಫಿ ನಿಮ್ಮ ಶರ್ಟ್ ಮೇಲೆ ಚೆಲ್ಲುತ್ತೆ, ತಂದೆ ಮೇಲೆ. ಏನಾಯ್ತೋ ಅದರ ಮೇಲೆ ನಿಮ್ಗೆ ಹತೋಟಿ ಇಲ್ಲ, ಚೆಲ್ಲಾಯ್ತೀಗ. ಮುಂದೇನು ಆಗುತ್ತೆ ಅನ್ನೋದು ನಿಮ್ಮ ಪ್ರತಿಕ್ರಿಯೆಯನ್ನು ಅವಲಂಬಿಸಿರುತ್ತೆ ಅನ್ನೋದು 90-10 ಪ್ರಿನ್ಸಿಪಲ್. ಏನ್ ಮಾಡ್ತೀರಿ? ಧ್ವನಿ ಎತ್ತಿ ನಿಮ್ಮ ಮಗಳನ್ನು ನೀವು ಕಾಫಿ ಕಪ್ ಕೈ ಜಾರಿದ್ದಕ್ಕೆ ಬೈತೀರಿ. ಸಾಮಾನ್ಯ ಇದಾಗ್ತದೆ ಹೀಗೆ. ಅವಳು ಅಳಲು ಶುರು ಮಾಡ್ತಾಳೆ. ಹೆಣ್ಮಕ್ಳು ಅಪ್ಪನ ಶರ್ಟ್ ಹಾಳಾಗೋಯ್ತಲ್ಲ ಅಂತ. ಪಾಪ ಅದಕ್ಕೇನು ಗೊತ್ತಿಲ್ಲ, ಬೇಕು ಅಂತ ತಪ್ಪು ಮಾಡಿದ್ದಲ್ಲ, ಆದ್ರೆ ಅದು ಗೊತ್ತಿರೋದು ಒಂದೇ, ಅಳುತ್ತದೆ. ಅಳಕ್ ಶುರು ಮಾಡುತ್ತೆ. ನಂತರ ನೀವು ಹೆಂಡತಿ ಕಡೆ ತಿರುಗಿ ಕಪ್ಪನ್ನು ಟೇಬಲ್ ತುದಿಯಲ್ಲಿ ಇಟ್ಟಿದ್ದು ಯಾಕೆ ಅಂತ ರೇಗ್ತೀರಿ. ಅವಳು ಕೈ ತಗಲಂಗೆ ಇಟ್ಟಿದ್ದು ಯಾಕೆ ಅಂತ ಹೆಂಡತಿಗೆ ರೇಗ್ತೀರಿ.
ಇದೊಂದು ಉದಾಹರಣೆ, ಸಾಮಾನ್ಯ ಎಲ್ಲರ ಮನೆಯಲ್ಲೂ ಆಗುವಂಥದ್ದು. ಹೆಂಡತಿ ಜಾಗದಲ್ಲಿ ಗಂಡ ಅಂತ ಹಾಕೊಳ್ಳಿ, ಗಂಡನ ಜಾಗದಲ್ಲಿ ಹೆಂಡತಿ ಅಂತ ಹಾಕೊಳ್ಳಿ, ಯಾರು ಮಾಡಬಹುದು ಈ ಕೆಲಸನ. ನಿಮ್ಮಿಬ್ಬರ ನಡುವೆ, ಗಂಡ ಹೆಂಡತಿ ನಡುವೆ ಅವ್ರಿಗೆ ಅವ್ರದೇ ಆದ ಒತ್ತಡ ಇದೆ. ನಿಮ್ಮಿಬ್ಬರ ನಡುವೆ ಒಂದು ಸಮರ ಶುರು ಆಗುತ್ತೆ. ಅಲ್ಲಿಂದ ಆಚೆಗೆ ಬಹಳ ಚೆನ್ನಾಗಾಗುತ್ತೆ. ಬಟ್ಟೆ ಬದಲಿಸಿಕೊಳ್ಳಲು ನೀವು ದಡ ದಡ ಅಂತ ಮಾಡಿ ಏರುತ್ತೀರಿ, ಶರ್ಟ್ ಬದಲಾಯಿಸ್ಕೋಬೇಕಲ್ಲ. ಸೊ ಇದು ಇಳಿದು ವಾಪಸ್ ಬಂದು ನೋಡಿದ್ರೆ ನಿಮ್ಮ ಮಗಳಿನ್ನು ತಿಂಡಿ ತಿಂದಿಲ್ಲ, ಅಳುತ್ತಲೇ ಇದ್ದಾಳೆ. ಅವಳಿಗೆ ಗೊತ್ತು ಇದರಿಂದ ಎಷ್ಟು ಅನಾನುಕೂಲ ಆಯ್ತು ಅಪ್ಪನಿಗೆ, ಅಪ್ಪನಿಗೆ ತೊಂದರೆ ಕೊಟ್ಬಿಟ್ಟೆ ನಾನು ಅಂತ. ಮಗು ನೀವೇನು ಮಾಡೋಕ್ಕಾಗಲ್ಲ, ಅವಳು ಇನ್ನೂ ಅಳ್ತಾ ಇದ್ದಾಳೆ. ಈ ಗಲಾಟೆಲಿ ಅವಳ ಸ್ಕೂಲ್ ಬಸ್ ಮಿಸ್ ಮಾಡ್ಕೊಳ್ತಾಳೆ. ಮನೆ ಬಾಗಿಲು ಬಂದು ಪಿಕಪ್ ಮಾಡ್ತಿದ್ದ ಬಸ್ ಮಿಸ್ ಆಗ್ತದೆ. ಅವಳಿಗೆ ತಿಂಡಿ ತಿಂದಿಲ್ಲ, ಅಳ್ತಾ ಇದ್ದಾಳೆ. ನೀವು ನಿಮ್ಮ ಆಕೆ ಕೂಡ ಆಫೀಸ್ಗೆ ಹೋಗ್ಬೇಕು, ಅವರು ರೆಡಿ ಆಗ್ಬೇಕಾಗಿದೆ. ಮಗಳನ್ನು ಎಳೆದುಕೊಂಡು ಕಾರ್ ಹತ್ತಿ ಅವಳ ಸ್ಕೂಲ್ ಕಡೆ ಹೊರಡ್ತೀರಿ. ಇವಳು ಬಸ್ ಮಿಸ್ ಮಾಡ್ಕೊಂಡ್ಲು, ಹೆಂಡತಿನೂ ಆಫೀಸ್ ಕೊಟ್ಟು ಹೋಗ್ತಾಳೆ, ಮಗು ಸ್ಕೂಲ್ಗೆ ಹೋಗ್ಲೇಬೇಕು, ಇಲ್ಲೇ ಮಗು ಒಂದೇ ಮನೇಲಿ ಇರೋಕ್ಕಾಗಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಿ, ನಾನೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಕಾರಲ್ಲಿ ಹಾಕೋತೀರಿ ಅವಳನ್ನ. ಲೇಟ್ ಆಗಿದೆ ಅಂತ 60 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಲೈನಲ್ಲಿ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀರಿ, ಬೇಗ ಹೋಗ್ಬೇಕಲ್ಲ. ಟ್ರಾಫಿಕ್ ಕಾನ್ಸ್ಟೇಬಲ್ ನಿಲ್ಲಿಸ್ತಾನೆ, 80 ಕಿಲೋಮೀಟರ್ ಹೋಗ್ತಾ ಇದೆಯಾ ಅಂತ. ಇನ್ನೂ 15 ನಿಮಿಷ ತಡ ಮಾಡ್ಕೊಂಡು ಅವನಿಗೆ ಒಂದು 200 ರೂಪಾಯಿ ಫೈನ್ ಕಟ್ಟಿ ಪುನಃ ಹೊರಡ್ತೀರಿ. ನಿಮ್ಮ ಮಗಳು ನಿಮಗೆ ಗುಡ್ ಬೈ ಹೇಳದೆ ಸ್ಕೂಲ್ ಒಳಗಡೆ ಓಡ್ತಾಳೆ, ಇಳಿಸ್ತೀರಿ, ಲೇಟ್ ಆಗಿದೆ. ಸಾಮಾನ್ಯವಾಗಿ ಪ್ರತಿ ಸಲ ಆತಲ್ಲ ಬಿಟ್ಟಾಗ ಒಂದು ಗುಡ್ ಬೈ ಸಿಕ್ತಿತ್ತು ನಿಮಗೆ, ಅದು ಬಿಟ್ಟು ಓಡ್ತಾಳೆ ಅವಳು. ಒಟ್ಟಾರೆ 20 ನಿಮಿಷ ಲೇಟ್ ಆಗಿ ಆಫೀಸ್ ತಲುಪ್ತೀರಿ. ಆಗ್ಲೇ ನಿಮಗೆ ಗೊತ್ತಾದದ್ದು ನೀವು ನಿಮ್ಮ ಆಫೀಸ್ ಬ್ರೀಫ್ ಕೇಸನ್ನ ಮರೆತಿದ್ದೀರಿ ಅಂತ. ಏನೆಲ್ಲ ಇತ್ತು ಆಫೀಸ್ ಬ್ರೀಫ್ ಕೇಸಲ್ಲಿ? ಊಟದ ಡಬ್ಬಿ ಇತ್ತು, ಆಫೀಸ್ದು ಡ್ರಾ ಕೀ ಇತ್ತು, ಇನ್ಶೂರೆನ್ಸ್ ಚೆಕ್ ಇತ್ತು, ಇವತ್ತು ಡ್ಯೂ ಡೇಟ್ ಅಂತ ಚೆಕ್ ಇಟ್ಕೊಂಡಿದ್ರಿ, ಅಷ್ಟೂ ಮನೇಲೇ ಇದೆ, ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರಿ. ಇವತ್ತು ದಿನ ಬಹಳ ಕೆಟ್ಟದಾಗಿ ಶುರುವಾಗಿದೆ, ಸಮಯ ಕಳೆದ ಹಾಗೆ ಇನ್ನಿಷ್ಟು ಹಳಸಿಕೊಳ್ಳುತ್ತಿದೆ. ನೀವು ಎಷ್ಟು ಬೇಗ ವಾಪಸ್ ಮನೆಗೆ ಹೋಗ್ತೀನೋ ಅಂತ ಕಾಯ್ತಾ ಇರ್ತೀರಿ. ಯಾವಾಗಪ್ಪ ಮನೆಗೆ ಹೋಗೋದು ಅಂತ ಕಾಯ್ತಾ ಇರ್ತೀರಿ. ಮನೆಗೆ ಬಂದ್ರೆ ಹೆಂಡತಿ, ಮಗಳು ಮತ್ತೆ ನಿಮ್ಮ ಸಂಬಂಧದಲ್ಲಿ ಒಂದು ಪುಟ್ಟ ಬರಕು. ಆಕೆ ಆಫೀಸಿಂದ ಬಂದಿರ್ತಾಳೆ, ನೀವು ಮಗಳು ಸ್ಕೂಲಿಂದ ಬಂದಿರ್ತಾಳೆ, ನೀವು ಬಹಳ ಖುಷಿಯಿಂದ ಮನೆಗೆ ಬರ್ತೀರಿ ಅಥವಾ ದುಃಖದಿಂದ ಮನೆಗೆ ಬರ್ತೀರಿ. ಇಲ್ಲಿ ಪುನಃ ದುಃಖ ಕಾದಿದೆ, ಅವರಿಬ್ಬರಿಗೂ ಬೇಜಾರು. ಬೆಳಿಗ್ಗೆ ಹೆಂಡತಿ ರೇಗಿದಿರಿ, ಮಗಳನ್ನ ರೇಗಿದಿರಿ. ಯಾಕೆಂದ್ರೆ ನೀವು ಬೆಳಗ್ಗೆ ವರ್ತಿಸಿದ ರೀತಿಯಿಂದ. ಇವತ್ತಿನ ದಿನ ಏನೋ ಚೆನ್ನಾಗಿಲ್ಲ ಅನ್ಕೋತೀರಿ. ನಿಮ್ಮ ಇಡೀ ದಿನ ಹಾಗಾದ್ರೆ ಹಾಳಾದದ್ದು ಹೇಗೆ ಅಂತ ಒಂದು ಸ್ವಲ್ಪ ವಿಮರ್ಶೆ ಮಾಡಿದ್ರೆ, ವಿಮರ್ಶೆ ಒಳಪಡದ ಬದುಕು ಜೀವಿತಲು ಅರ್ಹವಲ್ಲದ್ದು ಅಂತ ಸೋಕ್ರಟೀಸ್ ಹೇಳ್ತಾನೆ. ಅವತ್ತೊಂದು ಮಲಗುವ ಮೊದಲು ಒಂದು 5 ನಿಮಿಷ ವಿಮರ್ಶೆ ಮಾಡಿದ್ರೆ ಒಳ್ಳೇದು. ಬಟ್ ಈ ಸನ್ನಿವೇಶವನ್ನ ಈಗಲೇ ವಿಮರ್ಶೆ ಮಾಡಿ, ಯಾರು ಹೊಣೆ, ಯಾತಕ್ಕೆ ಹಿಂಗಾಯ್ತು ಅಂತ. ಕಾಫಿಯಿಂದನಾ ಮೊದಲನೇದು ಆಲ್ಟರ್ನೇಟಿವ್? ಇಲ್ಲ ನಿಮ್ಮ ಮಗಳಿಂದನಾ? ಇಲ್ಲ ಪೊಲೀಸ್ನವನಿಂದನಾ? ಅಥವಾ ನಿಮ್ಮಿಂದನಾ? ನಾನು ನಿಮಗೆ 4 ಆಪ್ಷನ್ ಕೊಟ್ಟಿದ್ದೀನಿ. ಯಾರಿಂದ? 4ನೇ ಆನ್ಸರ್ ಸರಿಯಾದ ಉತ್ತರ ಅಲ್ವಾ? ಇಲ್ಲಿ ನೋಡಿ, ಕಾಫಿ ಚೆಲ್ಲದ್ದು ನಿಮ್ಮ ಹತೋಟಿಗೆ ಮೀರಿದ್ದು ನಿಜ, 10% ಅಷ್ಟೇ. ಅದು ಆದದ್ದು 10% ಅಷ್ಟೇ. ಆದರೆ ನಂತರದ 5 ಸೆಕೆಂಡ್ನ ನಿಮ್ಮ ಪ್ರತಿಕ್ರಿಯೆ, ಜಸ್ಟ್ 5 seconds ಆಫ್ ಯುವರ್ ಶೌಟಿಂಗ್ ವಿತ್ ದಿ ಡಾಟರ್ ಅಂಡ್ ದಿ ವೈಫ್, ನಿಮ್ಮ ಇಡೀ ದಿನದ ಕಿರಿಕಿರಿಗೆ ಕಾರಣ. ಹಿಯರ್ ಇಸ್ ವಾಟ್ ಕುಡ್ ಹ್ಯಾವ್ ಆರ್ ಶುಡ್ ಹ್ಯಾವ್ ಹ್ಯಾಪನ್. ಏನಾಗಬಹುದಾಗಿತ್ತು ಆ ಶೌಟಿಂಗ್ ಬದಲು ನೀವು ರಿಯಾಕ್ಟ್ ಮಾಡುವ ಬದಲು ರೆಸ್ಪಾಂಡ್ ಮಾಡಿದ್ರೆ ಅಂತ ನಾ ತೋರಿಸ್ತೇನೆ. ಕಾಫಿ ಚೀಮ್ ಶರ್ಟ್ ಮೇಲೆ ಬೀಳುತ್ತೆ, ನಿಮ್ಮ ಮಗಳು ಇನ್ನೇನು ಅಳಲಿದ್ದಾಳೆ, ಪರವಾಗಿಲ್ಲ ಬಿಡ್ಬಿಟ್ಟು ಮುಂದಿನ ಸಲ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಂತ ಸಮಾಧಾನವಾಗಿ ಹೇಳ್ತೀರಿ. ಯು ಗೋ ಅಪ್, ಮೇಲೆ ಹೋಗ್ತೀರಿ, ಶರ್ಟ್ ಬದಲಾಯಿಸ್ಕೊಂಡು ಬ್ರೀಫ್ ಕೇಸ್ ತಗೊಂಡು ಕೆಳಗೆ ಬರುವಾಗ ಕಿಟಕಿ ಕಡೆ ನೋಡ್ತೀರಿ, ಮಗಳು ಬಸ್ ಹತ್ತುತ್ತಾ ಟಾಟಾ ಪಾಪ ಅಂತ ಹೇಳೋ ದೃಶ್ಯ ಕಾಣುತ್ತೆ ನಿಮಗೆ. ಮನೆ ಮುಂದೆ ಬಸ್ ನಿಲ್ಲುತ್ತೆ, ಹತ್ತುವ ಮೊದಲು ನಿಮ್ಗೊಂದು ಟಾಟಾ ಮಾಡುವ ಮಗಳು. 5 ನಿಮಿಷ ಮುಂಚಿತವಾಗಿ ಆಫೀಸ್ ತಲುಪ್ತೀರಿ, ಖುಷಿಯಿಂದ ಎಲ್ಲರನ್ನು ಗ್ರೀಟ್ ಮಾಡ್ತೀರಿ. ವ್ಯತ್ಯಾಸ ಗಮನಿಸಿ, 2 ಸಿನಾರಿಯೋ, 2 ಬೇರೆ ಬೇರೆ ಪ್ರಸಂಗಗಳು, 2 ಒಂದೇ ರೀತಿ ಶುರುವಾಯಿತು, 2 ಬೇರೆ ಬೇರೆ ರೀತಿ ಕೊನೆಗೊಂಡಿತು. ವೈ? ಬಿಕಾಸ್ ಆಫ್ ಹೌ ಯು ರಿಯಾಕ್ಟೆಡ್. ಎಲ್ಲಿ ನಿಮ್ಮ ಅನಿಸಿಕೆಗಳ ಬಗ್ಗೆ ಹೇಳಿ. ಈ ಉದಾಹರಣೆಯಿಂದ ನಿಮ್ಗೆ ಏನು ಅನಿಸ್ತದೆ? ನೀವು ಯಾರು ಬೇಕಾದ್ರೂ ಈಗ ಅನ್ಮ್ಯೂಟ್ ಮಾಡ್ಕೊಂಡು ನನಗೆ ಹೇಳ್ಬೋದು. ಏನ್ ಅರ್ಥ ಆಯ್ತು ನಿಮ್ಗೆ? ಹಾ ಹೇಳಿ ನಾಗಶಿಲ್ಪ. ಹಾ ಸರ್,
ನಾವು ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಇರುವಾಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು, ಮೇನ್ ಆಗಿ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ಅನ್ನೋದು. ಹಾ, ರಿಯಾಕ್ಷನ್ ಬೇರೆ, ರೆಸ್ಪಾನ್ಸ್ ರೆಸ್ಪಾನ್ಸ್ ಬೇರೆ. ನಾವ್ ಯಾವಾಗ್ಲೂ ಏನ್ ಮಾಡ್ಬಿಡ್ತೀವಿ, ಕೋಪಕ್ಕೆ ಬುದ್ಧಿ ಕೊಟ್ಬಿಡ್ತೀವಿ. ಹಾ, ಫಸ್ಟ್ ರೆಸ್ಪಾನ್ಸ್ ಮಾಡಿದ್ರಿಂದ ಅದು ಪರಿಹಾರ ಆಗ್ಬಿಡುತ್ತೆ ಅಲ್ಲೇನೆ. ರಿಯಾಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಬಹಳ ಚೆನ್ನಾಗಿದೆ. ನೀವ್ ಏನ್ ಹೇಳ್ತಾ ಇದ್ದೀರಿ, ಇದು ಇಷ್ಟು ವರ್ಷ ಬದುಕಿನಲ್ಲಿ ನಮ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ದುರದೃಷ್ಟವಶಾತ್ ಗೊತ್ತಿರೋದನ್ನ ಪ್ರಾಕ್ಟೀಸ್ ತಂದಿಲ್ಲಲ್ಲ ನಾವು. ಹೌದು, ಇನ್ನೂ ಬುದ್ಧಿನ ಅವಸರದ ಕೈಗೆ, ಕೋಪದ ಕೈಗೆ ಕೊಟ್ಟು ನಾವೇ ಬಲಿ ಆಗ್ತೀವಿ. ನಾವು ಬಲಿ ಆಗ್ತಾ ಇದ್ದೇವೆ. ಪುನಃ ಇದು ಒಂದು ಥಿಯರಿ ಕ್ಲಾಸ್ ಆಗೋದು ನನಗೆ ಇಷ್ಟ ಇಲ್ಲ. ನನಗೆ ಒಂದು ಪ್ರಾಮಿಸ್ ಬೇಕು, ಇಲ್ಲಿ ಏನ್ ಮಾಹಿತಿ ನಿಮ್ಗೆ ಸಿಗುತ್ತೆ ಅದನ್ನ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಒಂದು ವಾರ ಏನಾಗುತ್ತೆ ನೋಡೋಣ, ಕಷ್ಟಪಟ್ಟು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಬೋದಾ ನೀವೆಲ್ಲ? ಹಾ ಸರ್, ಖಂಡಿತ ಮಾಡೋಣ. ನೀವು ನೋಡಿ ನಾಗಶಿಲ್ಪ, ಈಗಲೂ ಉತ್ತರ ಚೆನ್ನಾಗಿ ಹೇಳ್ತೀರಿ ನೀವು. ಮಾಡೋಣ ಅಂತ, ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನೀವು. ಹೌದು, ಮಾಡ್ತೀನಿ ಅಂತ ಹೇಳಿದ್ರೆ ಒಳ್ಳೇದು. ಓಕೆ. ನನ್ನ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ಕ್ಲೋಸ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ಹೆಸರು ಬೇಡ, ಅದೇನು ಪ್ರಯೋಜನ ಇಲ್ಲ. ತಮ್ಮ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅಣ್ಣ ಹೋಗಿ ಹಾಸ್ಪಿಟ್ಲಿಗೆ ತಮ್ಮನ್ನ ಅಡ್ಮಿಟ್ ಮಾಡಿದ. ಅದೇನು ತಪ್ಪೆಲ್ಲ ಆಯ್ತು. ಅಡ್ಮಿಟ್ ಮಾಡಿ ಆದ್ಮೇಲೆ ಹಾಸ್ಪಿಟ್ಲಿಗೆ ಒಂದು 80,000 ರೂಪಾಯಿ ದುಡ್ಡು ಇಮಿಡಿಯೇಟ್ ಕಟ್ಟಬೇಕು ಅಂತ ಹೇಳಿದ್ರು. ಇವನು ಅರೇಂಜ್ ಮಾಡಿ ದುಡ್ಡು ಕಟ್ಬಿಟ್ಟು ಮನೆಗೆ ಬಂದ. ಅದು ಹೆಂಡತಿಗೆ ಗೊತ್ತಿತ್ತು, ಇವನು 80,000 ರೂಪಾಯಿ ದುಡ್ಡು ಕಟ್ಬಿಟ್ಟು ಬಂದಿದ್ದಾನೆ ತಮ್ಮನಿಗೆ ಅಂತ. ಮನೆಗೆ ಬರ್ತಿದ್ದಂಗೆನೆ, ಎಷ್ಟು ಹೇಳಿದ್ರು ನಿಮ್ಗೆ ಬುದ್ಧಿ ಬರಲ್ಲ, ತಮ್ಮ 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 ಅಂತ ತಲೆ ಮೇಲೆ ಕುಡಿಸ್ಕೊಂಡು ಅವನ್ನ ಮೆರೆಸ್ತೀರಿ ಅಂತ ಹೇಳಿದಳು ಬಾಗ್ಲಲ್ಲಿ. ಇವನ್ ಪಟೀರ್ ಅಂತ ಹೊಡೆದ ಕೆನ್ನೆಗೆ, ಸ್ಪಾಟ್ ಔಟ್. ಅರ್ಥ ಆಯ್ತಾ ನಿಮ್ಗೆ? ಅಲ್ಲೊಂದ್ ಜೀವ ಉಳಿಸಿದ್ರು, ಇಲ್ಲೊಂದ್ ಜೀವ ಹೋಯ್ತು. ಹಾ, ಅಲ್ಲೊಂದ್ ಜೀವ ಹೋದ್ರು, ಇಲ್ಲೊಂದ್ ಜೀವನೇ ಹೋಯ್ತು. ಅಲ್ಲ, ಹಾನೆಸ್ಟ್ ಆಗಿ ಮನೆಗೆ ಬಂದ ಒಳಗಡೆನಾರು ಬಂದು ಸಮಾಧಾನವಾಗಿ ಪುನಃ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ರಿ? ಆ ಸನ್ನಿವೇಶ ಯಾರು ಇವ್ರಿಗೆ ಏನಂದ್ರೆ ಮೊದಲಿಂದನೂ ತಮ್ಮ ತಮ್ಮ ಅಂತ ತಲೆ ಮೇಲೆ ಹಾಕೊಂಡಿದ್ರಿ ಅಂತ. ಆ ಉದಾಹರಣೆ ಕೇವಲ ಅದಷ್ಟಕ್ಕೆ ಸೀಮಿತವಾಗಲ್ಲ, ಅದು ಬ್ಯಾಕ್ ಗ್ರೌಂಡ್ ಇದೆ. ಇನ್ ದಿ ಸೆನ್ಸ್ ತಮ್ಮನ್ನು ತುಂಬಾ ಹೆಲ್ಪ್ ಮಾಡ್ತಾ ಇದೀರಿ ಅಂತ. ಮೊನ್ನೆ ನಮ್ಮೊಬ್ರು IGP ಅವ್ರ ಹೆಂಡತಿ ಕೊಲೆ ಮಾಡ್ಬಿಟ್ರು ನೋಡಿ, ಅವ್ರ ತಂಗಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಅಂತ. ಓಂ ಪ್ರಕಾಶ್ ಜೈಲಲ್ಲಿ ಇದ್ದಾರೆ, ಮಗಳು ಈಗ ಜೈಲಲ್ಲಿ ಇದ್ದಾಳೆ. ಕಮ್ಯುನಿಕೇಶನ್ ಇಷ್ಟು ಮುಖ್ಯ ಆಗ್ತದೆ, ಇಷ್ಟೊಂದು ಬಹಳ ಮುಖ್ಯ ಆಗ್ತದೆ. ಈಗ ನಾಗಶಿಲ್ಪ ಒಬ್ಬರೇನಾ? ಯಾಕೆ ಶಿಲ್ಪಶ್ರೀ ಮಾಡಿದೀನಿ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಇಲ್ಲಿ ನಿಮ್ದು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾ. ನಾನು ಇದು ಮೊದಲನೇ ಸಲ ನಿಮ್ಮನ್ನ ನೋಡ್ತಾ ಇರೋದು ನನ್ನ ಸೆಷನ್ ಅಲ್ಲಿ. ಇಲ್ಲ, ನೆಕ್ಸ್ಟ್ ಮಾಡ್ಕೊಳ್ತೀನಿ. ಬಿಕಾಸ್ ನಾನು ಇವಾಗ ರಿಲೇಷನ್ಸ್ ಮನೆಯಲ್ಲಿ ಇದ್ದೀನಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಓಕೆ 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 ಮಾ, ಹೇಳಿ. ನಮಸ್ತೆ ಸರ್. ನಮಸ್ತೆ. ಆಕ್ಚುಲಿ ನಮಗೆ ಇಲ್ಲಿ ಬೇಕಾಗಿರೋದು ತಾಳ್ಮೆ. ಸ್ವಲ್ಪ ದುಡುಕಿ ಬಿಹೇವ್ ಮಾಡ್ತಿರೋದ್ರಿಂದ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ. ಹೌದು, ಮೇ ಬಿ ನಮ್ಗೆ ಜಾಸ್ತಿ ಬೇಕಾಗಿರೋದೇ ತಾಳ್ಮೆ ಇಲ್ಲಿ. ಅಸಾಧ್ಯವಾದ ತಾಳ್ಮೆ. ಅದರಲ್ಲೂ ನೀವೆಲ್ಲ ಬಹಳ ನಿಮ್ಗೆ ಗೊತ್ತಿರಬಹುದು ವಿಷಯ ಅಂದ್ರೆ, ದೈವದತ್ತವಾಗಿ ಮ್ಯಾನುಫ್ಯಾಕ್ಚರ್ ಆದಾಗಲೇ ಪ್ರತಿಯೊಂದು ಹೆಂಗಸಿಗೆ ಅವರು ರೈಟ್ ಬ್ರೈನ್ ಡಾಮಿನೆಂಟ್, ರೈಟ್ ಬ್ರೈನ್ ಬಲ ಬ್ರೈನ್ ಡಾಮಿನೆಂಟ್. ಅದು ಎಂಪತಿ, ಒನ್ ಆಫ್ ದಿ ಫ್ಯಾಕಲ್ಟಿ ಈಸ್ ವೆರಿ ಡಾಮಿನೆಂಟ್ ಫಾರ್ ಲೇಡೀಸ್. ಅವ್ರು ನೀವೇನಾದ್ರೂ ಆ ಫ್ಯಾಕಲ್ಟಿಗಳನ್ನ ಉಪಯೋಗಿಸ್ಕೊಳ್ದೆ ಬರೀ ಲಾಜಿಕ್ಗೆ ಲೆಫ್ಟ್ ಬ್ರೈನ್ ಬಂದ್ಬಿಟ್ರೆ ಗಂಡಸರಂಗೆ ಅನಾಹುತಗಳಾಗ್ತದೆ. ನಾವು ತಪ್ಪು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ಕ್ಷಣದಲ್ಲಿ ರಿಯಾಕ್ಷನ್ಗೂ ರೆಸ್ಪಾನ್ಸ್ಗೂ ನಿಮ್ಗೆ ವ್ಯತ್ಯಾಸ ಗೊತ್ತಿಲ್ಲದೆ ಕಮ್ಯುನಿಕೇಟ್ ಮಾಡ್ಬಿಟ್ರೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಕಾನ್ಶಿಯಸ್ ಆಗಿ ಈ ಕ್ಷಣದಿಂದ ಒಂದು ತೀರ್ಮಾನ, ನಾನು ಇಲ್ಲಿಂದ ಮುಂದಕ್ಕೆ ರೆಸ್ಪಾಂಡ್ ಮಾಡ್ತೀನಿ, ರಿಯಾಕ್ಟ್ ಮಾಡಲ್ಲ ಅಂತ ನೀವೊಂದು ತೀರ್ಮಾನ ತಗೊಂಡ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ ಬದುಕು. ಆಯ್ತಾ? ಮುಂದಕ್ಕೆ ಹೋಗ್ತಾನೆ. ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋ ಇನ್ನೊಂದು ಅಂಶ ಅಂದ್ರೆ, ಎಷ್ಟು ಸುಂದರವಾಗಿದೆ ನೋಡಿ. ನಾನು ಒಂದು ವಾಕ್ಯವನ್ನು ಹೀಗೆ ಬರಿತೇನೆ, ಬರೆದಾಗ ಏನಾಗಲ್ಲ, ಆದ್ರೆ ಮಾತನಾಡುವಾಗ ಒತ್ತು ಕೊಡುವಲ್ಲಿ ಏರುಪೇರು ಮಾಡಿದ್ರೆ ಅದರ ಅರ್ಥ ಬದಲಾವಣೆ ಆಗ್ಬಿಡುತ್ತೆ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಇದನ್ನ ಗಮನಿಸಿ ನೋಡಿ. ಐ ಡಿಡ್ ನಾಟ್ ಗೋ ವಿತ್ ಮೈ ವೈಫ್ ಟು ನಂದಿ ಹಿಲ್ಸ್. ಮೈ ವೈಫ್ ಅನ್ನೋದು ನಾನು ಒತ್ತು ಕೊಟ್ಬಿಟ್ರೆ, ಹೇಳಿದಾಗ ಬರ್ದಾಗ ಏನು ಬದಲಾವಣೆ ಆಗಲ್ಲ. ಐ ಡಿಡ್ ನಾಟ್ ಗೋ ವಿತ್ ಮೈ ವೈಫ್ ಟು ನಂದಿ ಹಿಲ್ಸ್ ಅಂದ್ರೆ ಅರ್ಥ ಬೇರೆ ಆಗ್ತದೆ. ಐ ಡಿಡ್ ನಾಟ್ ಗೋ ವಿತ್ ಮೈ ವೈಫ್ ಟು ನಂದಿ ಹಿಲ್ಸ್ ಅಂದ್ರೆ ಬೇರೆ ಆಗುತ್ತೆ. ನಾನು ಬೇರೆ ಕಡೆಗೆ ಹೋಗಿದ್ದೆ, ನಂದಿ ಹಿಲ್ಸ್ ಹೋಗಿಲ್ಲ ಅಂತ. ಐನ ಒತ್ತು ಕೊಟ್ಬಿಟ್ರೆ, ಐ ಡಿಡ್ ನಾಟ್ ಗೋ ವಿತ್ ಮೈ ವೈಫ್ ಟು ನಂದಿ ಹಿಲ್ಸ್ ಅಂದ್ರೆ ಬೇರೆ ಯಾರೋ ಹೋಗಿದ್ರು ಅರ್ಥ ಬಂದ್ಬಿಡುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಇದು ಬಹಳ ಜಾಗರೂಕರಾಗಿ ನೀವು ಇರಬೇಕಾದ ಇದು. ಮಾತನಾಡುವಾಗ ಏರುಪೇರು ಅಥವಾ ಒತ್ತು ಬಹಳ ಪ್ರಮುಖವಾಗಿ ವ್ಯತ್ಯಾಸವನ್ನ ಮಾಡ್ತಾ ಇರ್ತದೆ. ಆಯ್ತಾ? ನಾವು ಇನ್ನೊಂದು ತಪ್ಪು ಮಾಡ್ತೇವೆ ಕಮ್ಯುನಿಕೇಶನ್ ಅಲ್ಲಿ. ಥಿಯರಿಗೆ ಹೋಗೋ ಮೊದಲು ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೊಂದಷ್ಟು ತೋರಿಸ್ಬಿಡ್ತಾ ಇದ್ದೇನೆ ನೋಡಿ. ಹ್ಯಾಸ್ ದ ಗೀಸರ್ ಬಿನ್ ಸ್ವಿಚ್ ಆನ್ ಅಂತ ಕೇಳಿದ್ರೆ ಉತ್ತರ ನೀವು ಈ 3 ಉತ್ತರ ಹೇಳ್ಬೋದು. ಐ ವಿಲ್ ಸ್ವಿಚ್ ಆನ್, ನೋ, ಸೈಲೆಂಟ್. ಈ 3ರಲ್ಲಿ ಸೈಲೆಂಟ್ ಆಗಿರೋದಿದೆಯಲ್ಲ, ಅದು ಇಟ್ ಅಮೌಂಟ್ಸ್ ಟು ನೆಗ್ಲಿಜೆನ್ಸ್. ಬಹಳ ಸೀರಿಯಸ್ ಕಮ್ಯುನಿಕೇಶನ್ ಲ್ಯಾಪ್ಸ್ ಅದು. ಇಲ್ಲ ಐ ವಿಲ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಇದ್ಬಿಟ್ರೆ ಐ ಡೋಂಟ್ ಕೇರ್ ಅಂತ ಅರ್ಥ ನಿಮಗೆ, ಕೇಳಿದವನಿಗೆ. ಸೊ ಗಮನ ಇರಲಿ, ಈ ಸಣ್ಣ ಪುಟ್ಟ ವಿಷಯಗಳು ಸಂಬಂಧಗಳನ್ನು ಹಾಳು ಮಾಡ್ತಾ ಇರುತ್ತೆ. ಸಂಬಂಧ ಒಂದ್ಸಲ ಹಾಳಾದ್ಮೇಲೆ ನಾವು ಬದುಕಲ್ಲಿ ಮುಂದುವರಿಕೆ ಆಗಲ್ಲ. ಹೂ ಹ್ಯಾಸ್ ಕೆಪ್ಟ್ ದಿಸ್ ಹಿಯರ್ ಅಂತ ನಾ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಐ ಡೋಂಟ್ ಡೂ ದಟ್ ವೇ ಅನ್ನೋ ಉತ್ತರ ಬರ್ತದೆ ಅಂತ ಇಟ್ಕೊಳ್ಳಿ. ನಾನು ಹಾಗೆಲ್ಲ ಮಾಡಲ್ಲಪ್ಪ ಅಂದ್ರೆ ಅರ್ಥ ಏನು? ನೀವು ಮಾಡ್ತೀರಿ ಅಂತ. ಹೂ ಎಲ್ಸ್?
ಇನ್ಯಾರು ಅಂದ್ರೆ ನೀವೇ ಮಾಡಿದ್ರಿ ಇಂತ ಮ್ಯಾಜಿಕಲಿ ಲ್ಯಾಂಡೆಡ್ ಅಪ್, ಅದು ಆಕಾಶದಿಂದ ಬಿದ್ದ್ಬಿಡ್ತು ಅಂದ್ರೆ ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ. ಫ್ರೆಂಡ್ಸ್, ಇನ್ನೊಂದು ತಪ್ಪು ನಾವು ಮಾಡ್ತೀವಿ ಅಂದ್ರೆ, ಫ್ರೆಂಡ್ಶಿಪ್ ಬಹಳ ಕ್ಲೋಸ್ ಫ್ರೆಂಡ್ಸ್ ನಾವು ಅಂತ ಕಪ್ಪಗಿರೋನ್ನ ಬ್ಲ್ಯಾಕ್ ಇಂಕ್ ಕರೆಯೋದು, ದಪ್ಪಗಿರೋನ್ನ ಡುಮ್ಸಿ ಅಂತ ಕರೆಯೋದು, ಸಿಕ್ಕಾಪಟ್ಟೆ ಕೋಪಿಸ್ಕೊಳ್ಳೋನ್ನ ದೂರ್ವಾಸ ಅಂತ ಕರೆಯೋದು, ಹೇ ಬ್ಲ್ಯಾಕಿ, ಹೇ ಡುಮ್ಸಿ, ಹೇ ದೂರ್ವಾಸ ಅಂತ. ಆತ ಅಥವಾ ಆಕೆಗೆ ಹರ್ಟ್ ಆಗ್ತದೆ, ನೋವಾಗ್ತದೆ, ಆದ್ರೆ ವಿಧಿ ಇಲ್ಲದೆ ರೆಸ್ಪಾಂಡ್ ಮಾಡ್ತಾರವ್ರು ಅಥವಾ ರಿಯಾಕ್ಟ್ ಮಾಡ್ತಾರವ್ರು. ರಿಯಾಕ್ಟ್ ಮಾಡಿದ್ರೆ ನೀವು ಕೆಟ್ಟ್ರಿ, ರೆಸ್ಪಾಂಡ್ ಮಾಡ್ತಾರೆ ಯಾಕಂದ್ರೆ ಅವರಿಗೆ ನಿಮ್ಮ ಕಂಪನಿ ಬೇಕಿರ್ತದೆ, ಎಕ್ಸಿಸ್ಟೆನ್ಷಿಯಲ್ ರೆಕಗ್ನಿಷನ್ ಬೇಕು ಅವರಿಗೆ. ಸೊ ಈಗ ಸ್ವಲ್ಪ ಸೀರಿಯಸ್ ಆಗಿ ಕಮ್ಯುನಿಕೇಶನ್ಗೆ ಹೋಗೋಣ. ಕಮ್ಯುನಿಕೇಶನ್ 3 ಬಗೆ. ಒಂದು, ನಮ್ಮ ಜೊತೆ ನಾವು ಮಾತಾಡೋದು, ಇದು ಬಹಳ ಇಂಪಾರ್ಟೆಂಟ್. ನೀವು ಅನ್ಕೊಂಡಿದ್ದೀರಿ ಕಮ್ಯುನಿಕೇಶನ್ ಅಂದ್ರೆ ಯಾವಾಗಲೂ ಇನ್ನೊಬ್ಬರ ಜೊತೆ ಮಾತಾಡೋದು ಅಂತ. ಇಲ್ಲ, ನಮ್ಮ ಜೊತೆ ನಾವು ಮಾತಾಡೋ ಕಮ್ಯುನಿಕೇಶನ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಪ್ರತಿದಿನ ರಿಸರ್ಚ್ ಪ್ರಕಾರ 80 ರಿಂದ 85 ಸಾವಿರ ಥಾಟ್ ನನ್ನ ತಲೆನಲ್ಲಿ ಹೋಗ್ತದೆ. ಆ ಥಾಟ್ಗಳು ನನ್ನ ಬೆಳವಣಿಗೆಗೆ ಪೂರಕವಾಗಿದೆಯಾ ಅಥವಾ ನನ್ನ ಬೆಳವಣಿಗೆಗೆ ಮಾರಕವಾಗಿದೆಯಾ ಅನ್ನೋದನ್ನ ನೀವು ಗಮನಿಸ್ಕೋಬೇಕು. ನನ್ನ ಯೋಚನೆ ಒಳಗಡೆ ಇನ್ಯಾರಿಗೂ ಗೊತ್ತಾಗಲ್ಲ ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ, ಅದು ನನಗಷ್ಟೇ ಗೊತ್ತಾಗ್ತದೆ. ಆ ಯೋಚನೆ ನನ್ನನ್ನು ಬೆಳೆಸುವಂತ ಯೋಚನೆನಾ ಅಥವಾ ನನ್ನನ್ನು ಹಾಳು ಮಾಡುವಂತ ಯೋಚನೆನಾ ಅಂತ ನೀವು ಗಮನ ಇಟ್ಕೋಬೇಕು. ಇನ್ನೊಂದು ಟೆಕ್ನಿಕ್ ಇದೆ, ಪವರ್ ಕ್ವಶನ್ ಟೆಕ್ನಿಕ್ ಅಂತ. ನಾವು ಯಾವುದೇ ಸಂದರ್ಭದಲ್ಲಿ ಗೆಲ್ಲಬೇಕಾದ್ರೆ ಹೌ ಈ ಸನ್ನಿವೇಶವನ್ನು ನಿಭಾಯಿಸೋದು ಅಂತ ಕೇಳಬೇಕೆ ಹೊರತು ವೈ 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 ಅಂತ ಕೇಳಬಾರ್ದು ಅಂತ. ಇನ್ನು ಎರಡನೇ ಬಗೆ, ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದು. ಅದು ಮನೆ ಆಗಿರಬಹುದು, ಕೆಲಸದ ಜಾಗ ಆಗಿರಬಹುದು, ಅಥವಾ ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ನೀವು ಬೇರೆಯವ್ರ ಜೊತೆ ಮಾತಾಡ್ತೀರಿ. ಮೂರನೇದು, ಯೂನಿವರ್ಸ್ ಜೊತೆ ಮಾತಾಡ್ತೀರಿ. ಇದು ಎಲ್ಲಕ್ಕಿಂತ ಹೆಚ್ಚಿನದು. ಈ ಮೂರನೇದಕ್ಕೂ ಮೊದಲನೇದಕ್ಕೂ ಸಂಬಂಧ ಇದೆ, ಆಯ್ತಾ? ಯೂನಿವರ್ಸ್ ನಿಮ್ ಜೊತೆ ನೀವೇನ್ ಮಾತಾಡ್ಕೊಳ್ತೀರಿ ಅದನ್ನ ರೆಕಗ್ನೈಸ್ ಮಾಡುತ್ತೆ ಹೆಚ್ಚು. ಅದಕ್ಕೆ ನಮ್ಮ ಹೆಚ್ಚಿನ ಪ್ರಾರ್ಥನೆಗಳು ನಮಗೆ ಪ್ರತಿಫಲ ಕೊಡ್ತಾ ಇರಲ್ಲ. ಕಾರಣ ಅದು ನೀವೇನ್ ಯೋಚನೆ ಮಾಡ್ತಾ ಇರ್ತೀರಿ ಅದನ್ನ ತಗೊಳ್ತಾ ಇರ್ತದೆ. ನೀವು ಅನ್ಕೊಂಡಿದ್ದೀರಿ ನಾ ಏನೋ ಕೇಳ್ತಿ ಇದೇನೋ ಕೊಡ್ತು ಅಂತ. ಅಲ್ಲ, ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಆಧಾರದ ಮೇಲೆ ಪ್ರಕೃತಿ ನಡೀತದೆ. ನಾನು ನಿಮಗೆ ತೋರಿಸ್ತೇನೆ. ಈಗ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಆಗಿದೆ. ಬಹುಶಃ ಈ ನಿಮ್ಮ ಮನೆಯಲ್ಲಿ ಇವತ್ತು ಯಾರು ಹೈಸ್ಕೂಲ್ ಸ್ಟೂಡೆಂಟ್ ಇದ್ರೆ ಕೇಳಿ, ಟ್ಯೂನಿಂಗ್ ಫೋರ್ಕ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಸಮಯ ಇದ್ರೆ ತೋರಿಸ್ತೀನಿ. ಈಗ ಮೆಟಲ್ ಪ್ಲೇಟ್ ಅಂಡ್ ಬೌ ಎಕ್ಸ್ಪೆರಿಮೆಂಟ್ ಇದೆ, ಡಾಕ್ಟರ್ ಎಮೋಟೋದು ವಾಟರ್ ಎಕ್ಸ್ಪೆರಿಮೆಂಟ್ ಇದೆ, ಗಾಯತ್ರಿ ಮಂತ್ರದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಜನಗಳು. ಹಾ, 3 ರೀತಿ ನಾನು ನಿಮಗೆ ಕಮ್ಯುನಿಕೇಶನ್ ತೋರಿಸ್ತೀನಿ. ಒಂದು, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದು ಬಹಳ ಪ್ರಮುಖ. ಅದಕ್ಕೂ ನಮ್ಮ ಜೊತೆ ನಾವು ಯೂನಿವರ್ಸ್ ಜೊತೆ ಮಾತಾಡುವ ಇದು ಇಂಪಾರ್ಟೆಂಟು, ಅದಕ್ಕೆ ಸಂಬಂಧ ಇದೆ. ಮೂರನೇದು, ನಾವು ಇನ್ನೊಬ್ಬರ ಜೊತೆ ಮಾತಾಡೋದು ಅಂತ. ಮೊಟ್ಟ ಮೊದಲಿಗೆ ನಾವು ನಮ್ಮ ಜೊತೆ ಮಾತಾಡೋದ್ರ ಬಗ್ಗೆ ಒಂದಷ್ಟು ನಿಮಗೆ ಮಾಹಿತಿ ಸಿಗುತ್ತೆ ನೋಡಿ. ಇಲ್ಲಿ ಕಮ್ಯುನಿಕೇಟಿಂಗ್ ವಿತ್ ಒನ್ ಸೆಲ್ಫ್, ನಮ್ಮ ಜೊತೆ ನಾವು ಆಡುವ ಮಾತು. ಯೂಸ್ ದಿ ಪವರ್ ಆಫ್ ಯುವರ್ ಥಾಟ್ಸ್ ಟು ಅಟ್ರಾಕ್ಟ್ ಎನಿಥಿಂಗ್ ಯು ವಾಂಟ್. ಲೂಯಿ ಹೇ ಬಹಳ ಫೇಮಸ್ ಪರ್ಸನ್, ತುಂಬಾ ಸಣ್ಣ ಪುಟ್ಟ ವಿಡಿಯೋಗಳಿವೆ, ಬಹಳ ಪ್ರಮುಖವಾದ ವ್ಯಕ್ತಿ. ಅದ್ರಲ್ಲಿ ಅವರೊಂದು 50 ರೂಲ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಸುಮ್ಮನೆ ಒಂದು ಜಿಸ್ಟ್ ನಿಮಗೆ ಮೊದಲನೇ ರೂಲ್ ಒಂದು ಜಿಸ್ಟ್ ಕೊಡ್ತಾ ಇದ್ದೀನಿ. ಎವ್ರಿಥಿಂಗ್ ಯು ಥಿಂಕ್ ಅಂಡ್ ಎವ್ರಿಥಿಂಗ್ ಯು ಸ್ಪೀಕ್ ಗೋ ಔಟ್ ಫ್ರಮ್ ಯು ಇನ್ ಟು ದಿ ಯೂನಿವರ್ಸ್ ಅಂಡ್ ಕಮ್ಸ್ ಬ್ಯಾಕ್ ಟು ಯು ಇನ್ ವಿತ್ ಮಲ್ಟಿಪ್ಲೈಡ್. ನೀವು ಒಂದು ಬೀಜ ಹಾಕಿದ್ರೆ ಹೇಗೆ 100 ಬೀಜ ಪ್ರಕೃತಿ ಕೊಡುತ್ತೆ, ಹಾಗೆ ಒಂದು ಥಾಟ್ ನೀವು ಹಾಕಿದ್ರೆ 100 ಆ ಥರದನ್ನ ಹೊಂದಿಸಿ ಪ್ರಕೃತಿ ನಿಮಗೆ ಕೊಡುತ್ತೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ಆಸ್ ದೋ ದಿ ಯೂನಿವರ್ಸ್ ಇಸ್ ಲಿಸನಿಂಗ್ ಟು ಎವ್ರಿಥಿಂಗ್ ಯು ಸೇ. Everything you think and say, oh, that is what they want. But most of the time we are talking very negatively about ourselves. ಇದೊಂದು ಸತ್ಯ ನಾವು ಒಪ್ಕೋಬೇಕು. ಇದೇ ಕಾರಣಕ್ಕೆ ಬಹುಶಃ ಗೋಪಿಕೃಷ್ಣ ಅವರು ಕೂಡ ಹೇಳಿದ್ರು, ನ್ಯೂಮರಾಲಜಿಲಿ ನೀವು ಗೆಲ್ಲಬೇಕು ಅಂತಾದ್ರೆ ಮೊಟ್ಟ ಮೊದಲಿಗೆ ನೀವು ಪ್ರತಿ ಕ್ಷಣ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅನ್ನುವ ಒಂದು ತೀರ್ಮಾನವನ್ನು ತಗೋಬೇಕು ಅಂತ. ಅದು ಕೇವಲ ನ್ಯೂಮರಾಲಜಿಗೆ ಅಷ್ಟಕ್ಕೆ ಸೀಮಿತ ಆಗಲ್ಲ, ಎಲ್ಲದಕ್ಕೂ ನೀವು ಪಾಸಿಟಿವ್ ಆಗಿ ತಗೊಳ್ಳುವ, ಎಲ್ಲಾ ಸಂದರ್ಭದಲ್ಲೂ ತಗೊಳ್ಳುವ, ಅದೆಲ್ಲ ಒಳ್ಳೇದಾಯ್ತು ಅಂತ. ಬಹುಶಃ ನಿಮ್ಮಲ್ಲಿ ಕೆಲವರಾದ್ರೂ 3 Idiots ಸಿನಿಮಾ ನೋಡಿದ್ರೆ ಅಲ್ಲೊಂದು ಈ ಥರದೊಂದು ಒಳ್ಳೆ ಮೆಸೇಜ್ ಇದೆ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್ ಅಂತಾನೆ ಎಲ್ಲಾ ಸಂದರ್ಭದಲ್ಲೂ. ಸೊ ಪ್ರತಿಯೊಂದು ಆಗದ್ದೆಲ್ಲ ಒಳ್ಳೇದಕ್ಕೆ ಅನ್ನುವ ಒಂದು ರೂಲ್ ನಾವು ಫಾಲೋ ಮಾಡ್ಕೋಬೇಕು. We talk about how awful we are not good enough, we can't get this, we can't get that, how can the universe bring you anything good if that is the way you are talking now. ಇದೆಲ್ಲ ಸಾಧ್ಯನಾ? ಹೇಗೆ ನನಗೆ ಕೊಟ್ಬಿಡ್ತದೆ? ನಾನು ಸುಮ್ಮನೆ ಕೇಳ್ಬಿಟ್ರೆ ನಂಗೆ 1 ಕೋಟಿ ದುಡ್ಡು ಕೊಟ್ಬಿಡುತ್ತಾ ಯೂನಿವರ್ಸು ಅಂತ ನೀವು ಡೌಟ್ ಪಟ್ಕೊಂಡು ಕೇಳಿದ್ರೆ ಯಾರು ಕೊಡ್ತಾರೆ? ಕೊಡಲ್ಲ. 1 ಕೋಟಿ ದುಡ್ಡು ನಿಮಗೆ ಖಾತ್ರಿಯಾಗಿ ಬೇಕು ಅನ್ನೋದು ನಿಮ್ಮ ಸಂಕಲ್ಪ ಆದ್ರೆ, ನಿಮ್ಮ ಸಂಕಲ್ಪದಲ್ಲಿ ಶುದ್ಧತೆ ಇದ್ರೆ, ನಿಮ್ಮ ಸಂಕಲ್ಪದಲ್ಲಿ ಗಟ್ಟಿತನ ಇದ್ರೆ 1 ಕೋಟಿ ದುಡ್ಡು ಪ್ರಕೃತಿಗೆ ಏನೇನೂ ಅಲ್ಲ. ಒಂದು ಲಾಟರಿ ಟಿಕೆಟ್ ಅಲ್ಲಿ ನಿಮ್ಗೆ 1 ದುಡ್ಡು ಬರುತ್ತೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೊತೆ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಬಹಳ ಬಹಳ ಪ್ರಮುಖ. ಅದರಲ್ಲಿ ನಾವು ಎಲ್ಲಾ ಕ್ಷಣದಲ್ಲೂ ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಮೆಸೇಜ್. ಇಲ್ಲಿ ನೋಡಿ, ಇದೊಂದು ಬಹಳ ಸುಂದರವಾದ ಚಿತ್ರ. ಇದು ಒಬ್ಬ ವ್ಯಕ್ತಿ, ಇದು ಅವನ ಸಾಫ್ಟ್ವೇರ್. ನೀವು ಹೇಗೆ ಒಂದು ಕಂಪ್ಯೂಟರ್ಗೆ, ಹೊಸದಾಗಿ ತಂದ ಕಂಪ್ಯೂಟರ್ಗೆ ಸಾಫ್ಟ್ವೇರ್ ಲೋಡ್ ಮಾಡ್ತೀರಿ ಅಥವಾ ಯುಟಿಲಿಟೀಸ್ ಅಂತ ಕರೆದು ಲೋಡ್ ಮಾಡ್ತೀರಿ, ಹಾಗೆ ಈ ವ್ಯಕ್ತಿಗೆ ಸಾಫ್ಟ್ವೇರ್ ಲೋಡ್ ಆಗಿರುತ್ತೆ. ಏನು ಸಾಫ್ಟ್ವೇರ್ ಏನೇನಿರುತ್ತೆ? ಥಿಂಕಿಂಗ್ ಪ್ಯಾಟರ್ನ್ ಇರುತ್ತೆ. ಅದೇನು ಥಿಂಕಿಂಗ್ ಪ್ಯಾಟರ್ನು? ಒಂದು ನಿಮಗೆ ಹೇಳ್ಕೊಟ್ಟದ್ದು, ಇನ್ನೊಂದು ನೀವು ಕಲ್ತದ್ದು. ಹೇಳ್ಕೊಟ್ಟದ್ದು ಆಧಾರದ ಮೇಲೆ ಕಲ್ತದ್ದು,
ಎರಡೂ ಸೇರಿ ಅದು ಥಿಂಕಿಂಗ್ ಪ್ಯಾಟರ್ನ್ ಆಗಿರುತ್ತೆ. ನೆಕ್ಸ್ಟು ಇದರಿಂದ ನಂಬಿಕೆಯಿಂದ ಮೌಲ್ಯ, ಮೌಲ್ಯದಿಂದ ಪ್ರಿನ್ಸಿಪಲ್, ಇದಿಷ್ಟು ಇಲ್ಲಿ ಲೋಡ್ ಆಗಿ ಇಲ್ಲಿ ಒಂದು ಫೈಲ್ ರೂಪದಲ್ಲಿ ಇರುತ್ತೆ. ಅದು ನಿಮ್ಮ ಆಸೆಗೆ ಆಕ್ಷನ್ನ ನಾಲೆಡ್ಜ್ ಮಾಡುತ್ತೆ, ಅದಿಲ್ಲಿರುತ್ತೆ. ಟೆಂಡೆನ್ಸಿ, ಹ್ಯಾಬಿಟ್, ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಆಸೆ, ಆಕ್ಷನ್, ನಾಲೆಡ್ಜ್ನ ಮಾಡ್ತಾ 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 ಅದು ನಿಮ್ಮ ಟೆಂಡೆನ್ಸಿ ಆಗ್ಬಿಡುತ್ತೆ. ಕೋಪಿಸ್ಕೊಳ್ಳೋದು ನಿಮ್ಮ ಟೆಂಡೆನ್ಸಿ ಆಗ್ಬಿಡುತ್ತೆ. ಅದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಬಿಡುತ್ತೆ. ಅದು ನಿಮ್ಮ ಅಭ್ಯಾಸ ಆಗ್ಬಿಡುತ್ತೆ. ಅದು ಇಲ್ಲಿರುತ್ತೆ. ಸೊ ಇದನ್ನ ನಾವು ಡೆಸ್ಟಿನಿ ಅಥವಾ ಫೇಟ್ ಅಂತ ಕರಿತೀವಿ, ಎಸೆನ್ಸ್ ಅಂತ ಕರಿತೀವಿ, ಅಥವಾ ಸಂಸ್ಕಾರ ಅಂತ ಕರಿತೀವಿ. ಇದು ಎನ್ಗ್ರೇವ್ಡ್ ಎಸೆನ್ಸ್. ನನ್ನ ಹಾರ್ಡ್ ಡ್ರೈವ್ಗೆ, ಹಾರ್ಡ್ವೇರ್ಗೆ, ಮೂಳೆ ಮಾಂಸದ ತಡುಕೆಗೆ ಸಾಫ್ಟ್ವೇರ್ ಯಾವ ಥರದ ಲೋಡ್ ಆಗ್ತಾ ಇದೆ ಅಂದರೆ, ನನ್ನ ಥಿಂಕಿಂಗ್ ಪ್ಯಾಟರ್ನ್ ಇಂದ ಹಿಡಿದು, ನನ್ನ ಪ್ರಿನ್ಸಿಪಲ್ ಇಂದ ಹಿಡಿದು, ನನ್ನ ನಾಲೆಡ್ಜ್ ಇಂದ ಹಿಡಿದು, ನನ್ನ ಕ್ಯಾರೆಕ್ಟರ್ ಇಂದ ಹಿಡಿದು ಅವೆಲ್ಲ ಎಸೆನ್ಸ್ ಆಗಿ ಲೋಡ್ ಆಗ್ಬಿಡುತ್ತೆ. ನೋಡಿ, ಲೋಡೆಡ್. ಇಲ್ಲಿಂದ ಆಚೆಗೆ ನೀವು ಇದರ ಆಧಾರದ ಮೇಲೆ ಯೋಚನೆ ಮಾಡ್ತಿರ್ತೀರಿ. ನಿಮ್ಮ ಪ್ರತಿಯೊಂದು ಇನ್ಪುಟ್ ಇದು ಇಂಟರ್ಪ್ರಿಟ್ ಮಾಡುತ್ತೆ. ಅದಕ್ಕೆ ಹೇಗೆ ಬೇಕೋ ಅದು ಇಂಟರ್ಪ್ರಿಟ್ ಮಾಡಿ, ಅದಕ್ಕೆ ಸರಿ ಹೋದ್ರೆ ಸರಿ, ಇಲ್ಲದೆ ಇದ್ರೆ ಅದು ಸರಿ ಇಲ್ಲ ಅಂತ ಹೇಳುತ್ತೆ. ಇದು ವಿತ್ ಒನ್ ಸೆಲ್ಫ್. ನೀವು ಈ ಮಾಡ್ಯೂಲ್ ಅಂತೂ ಸ್ವಲ್ಪ ಸರಿಯಾಗಿ ನೋಡಿ ಅರ್ಥ ಮಾಡ್ಕೋಬೇಕು. ಥಾಟು 80,000 ಥಾಟ್ ಒಂದು ದಿವಸಕ್ಕೆ ಅಂತ ರಿಸರ್ಚ್ ಮಾಡಿದ್ದಾರೆ. ಆ ಥಾಟು ಆಸೆಯಾಗಿ ಪರಿಣಮಿಸುತ್ತೆ, ಡಿಸೈರ್ ಆಗ್ತದೆ, ವಾಂಟ್ ಟು ಅಂತ ಅನ್ಸುತ್ತೆ. ಆಕ್ಷನ್ಗೆ ಟರ್ನ್ ಆಗುತ್ತೆ. ಅದು ಡಿಸೈರು ಸ್ಕಿಲ್ ಆಗುತ್ತೆ, ಸ್ಕಿಲ್ಲು ಎಕ್ಸ್ಪೀರಿಯನ್ಸ್ ಆಗುತ್ತೆ. ವೈ, ವಾಟ್ ಅಂಡ್ ಹೌನ ಗೊತ್ತಾಗ್ಬಿಡುತ್ತೆ ನಿಮಗೆ. ಟೆಂಡೆನ್ಸಿ ಆಗ್ಬಿಡುತ್ತೆ. ಅದು ರೀಇನ್ಫೋರ್ಸ್ಡ್ ಡಿಸೈರ್ ಬಿಕಮ್ಸ್ ಯುವರ್ ಟೆಂಡೆನ್ಸಿ ಅಭ್ಯಾಸ ಆಗುತ್ತೆ. ಅಭ್ಯಾಸ ಕ್ಯಾರೆಕ್ಟರ್ ಆಗುತ್ತೆ. ಕ್ಯಾರೆಕ್ಟರ್ ಡೆಸ್ಟಿನಿ ಅಥವಾ ಫೇಟ್ ಆಗುತ್ತೆ. ಇದು ಎನ್ಗ್ರೇವ್ಡ್ ಇನ್ ಯುವರ್ ಮೆಮರಿ, ವಿಚ್ ವಿ ಕಾಲ್ ಇಟ್ ಅಸ್ ಸಂಸ್ಕಾರ. ಅದೊಂದು ಸಂಸ್ಕಾರ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಹೇಳೋದು. ಈ ಸಂಸ್ಕಾರ ಮುಂದಿನ ಜನ್ಮಕ್ಕೆ ಆ ಥರದ ಸಂಸ್ಕಾರದೇ ಒಂದು ಯೋಚನೆ ಬರುತ್ತೆ ಅವನಿಗೆ. ಒಳ್ಳೆದು ಕೆಟ್ಟದ್ದು ಎರಡೂ ಆಗುತ್ತೆ. ನಾನು ಈ ಮಾಡ್ಯೂಲ್ ತೋರಿಸುವಾಗ ನೀವು ಕೆಟ್ಟದ್ದೇ ಅಂತಾನೆ ಭಾವಿಸಬೇಡಿ. ಆದರೆ ನಿಮ್ಮ ಥಾಟ್ ಕೆಟ್ಟದಿದ್ರೆ ಕೆಟ್ಟದ್ದೇ ಆಗೋದು, ನಿಮ್ಮ ಥಾಟ್ ಒಳ್ಳೇದಿದ್ರೆ ಒಳ್ಳೇದೇ ಆಗೋದು. ಬಟ್ ಇದು ವರ್ಕಿಂಗ್ ಮಾಡ್ಯೂಲ್. ಸೆಲ್ಫ್ ಚಾರ್ಟ್ ಅಥವಾ ಲರ್ನ್ ಬಿಹೇವಿಯರ್ ಇಸ್ ಕ್ರೂಷಿಯಲ್ ಫಾರ್ ಬೆಳವಣಿಗೆಗೆ. ಪೇರೆಂಟ್ಸು, ಸಾಕಿದವರು, ಮೇಸ್ಟ್ರು, ಫ್ರೆಂಡ್ಸು, ಕೊಲೀಗ್ಸು ಏನೆಲ್ಲ ಹೇಳ್ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ನಾವು ಇದನ್ನ ಕಲಿತೇವೆ. ಸೆಲ್ಫ್ ಚಾರ್ಟ್ ಸ್ವಗತ, ಸೆಲ್ಫ್ ಇಮೇಜ್ ಸ್ವಕಲ್ಪನೆ. ಇದೊಂಥರ ಮಾವಿನ ಬೀಜ ಹಾಕಿ ಯಾಸ್ ಯು ಸೋ ಯು ರೀಪ್ ಅಂತ ಹೇಳ್ತೀವಲ್ಲ, ಇದು ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಬೆಳೆ ಬರಲಿಲ್ಲ ಅಂತ ಯೋಚನೆ ಮಾಡ್ದಂಗೆ ಬರಲ್ಲ ಅದು. ಯಾಕೆಂದ್ರೆ ಇಲ್ಲಿ ಏನು ನೀವು ಲೋಡ್ ಮಾಡ್ಕೊಂಡಿರ್ತೀರಿ ಅದೇ ಬೆಳೆ ಆಚೆ ಬರೋದು. ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಟ್ವೈಸ್. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಡ್ಯೂಲು. ನೋಡಿ, ನನಗೆ ಯಾಕೆ ಹೀಗಾಗುತ್ತೆ, ಬಾಕಿಯವ್ರಿಗೆ ಯಾಕೆ ಹೀಗಾಗಲ್ಲ ಅಂದ್ರೆ, ಮೈಂಡ್ ಈಸ್ ಬೇಸಿಕಲಿ ಕ್ರಿಯೇಟಿವ್. ಕೃಷ್ಣ ಬಹಳ ಸುಂದರವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನೀನು ಎಚ್ಚರವಾಗಿರುವ ಒಂದು ಕ್ಷಣ ಕೂಡ ಸುಮ್ಮನೆ ಇರಕ್ಕೆ ಆಗದೇ ಇರೋ ರೀತಿ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾನೆ ನಾನು. ಕ್ರಿಯೇಟಿವ್ ಮೈಂಡ್. ಥಾಟ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರ್ತದೆ. ಸೊ ಪ್ರಿಡಾಮಿನೆಂಟ್ ಆಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ. ಈ ಕ್ರಿಯೇಟಿವ್ ಮೈಂಡ್ ಒಂದು ಪರ್ಟಿಕ್ಯುಲರ್ ಥಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಒಂದು ಪ್ರಿಡಾಮಿನೆಂಟ್ ಆಟಿಟ್ಯೂಡ್ ಬರುತ್ತೆ. ಆ ಆಟಿಟ್ಯೂಡ್ ಆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುತ್ತೆ. ಈ ಆಟಿಟ್ಯೂಡ್ಗೆ ಮ್ಯಾಚ್ ಆಗೋ ಸನ್ನಿವೇಶಗಳನ್ನೇ ನೀವು ಸೃಷ್ಟಿ ಮಾಡುತ್ತೆ. ನಿಮಗೆ ಒಬ್ಬ ವ್ಯಕ್ತಿ ಕೆಟ್ಟವನು ಅನ್ನುವ ಅಭಿಪ್ರಾಯ, ಹೀಗಿದ್ರೆ ಕೆಟ್ಟವನು ಅನ್ನುವ ಅಭಿಪ್ರಾಯ ನಿಮ್ಮ ಕ್ರಿಯೇಟಿವ್ ಮೈಂಡ್ ಸೃಷ್ಟಿ ಮಾಡಿದ್ರೆ, ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಪ್ರಿಡಾಮಿನೆಂಟ್ ಆಟಿಟ್ಯೂಡ್ ನಿಮಗೆ ಡೆವಲಪ್ ಆಗಿರುತ್ತೆ. ಆ ವ್ಯಕ್ತಿ, ಎಲ್ಲರೂ ನಿಮಗೆ ಕೆಟ್ಟವರಾಗಿ ಕಾಣ್ತಾರೆ, ಬಾಕಿಯವ್ರಿಗೆ ಆ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ನಿಮಗೆ ಕೆಟ್ಟವನಾಗಿರ್ತಾನೆ. ಬಹಳ ಸುಂದರವಾದ ಒಂದು ಉದಾಹರಣೆ. ನಾನು ನನ್ನ ಸ್ನೇಹಿತರು, ಕಡೆ ಪಕ್ಷ ಒಂದು 20-25 ವರ್ಷದ ಸ್ನೇಹಿತರು ನಾವು. ಅವರು ಮದುವೆ ಆಗಕ್ಕೆ ಮುಂಚಿತವಾಗಿ ನಾವು ಅವರ ಆಫೀಸಲ್ಲಿ ಅಥವಾ ಮನೆಯಲ್ಲಿ ಕೂತು ಬಹಳ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಬಹಳ ದೊಡ್ಡ ಮನುಷ್ಯರು, ಹಣವಂತರು, ಎಕ್ಸ್ಪೋರ್ಟ್ ಮಾಡ್ತಿದ್ರು ಬಟ್ಟೆನ. ಸ್ವಿಟ್ಜರ್ಲ್ಯಾಂಡ್ಗೆ ಅವರ ರೆಗ್ಯುಲರ್ ಕಸ್ಟಮರು. ಸ್ವಿಟ್ಜರ್ಲ್ಯಾಂಡ್ಗೆ ಇದೇ ಥರ ಹೋಗಿ ಬಂದು ಮಾಡ್ತಾ ಸ್ವಿಟ್ಜರ್ಲ್ಯಾಂಡ್ ಹುಡುಗಿ ಮದುವೆ ಆಗ್ಬಿಟ್ರು. ಸಹಜ, ಆ ಪ್ರಾಯ, ಅಷ್ಟು ದೊಡ್ಡ ವ್ಯವಹಾರ. ಆಕೆ ಏನೋ ಹೆಲ್ಪ್ ಮಾಡಿದ್ಲು ಅಂತ ಅಲ್ಲಿಂದ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದರು. ನಮ್ಮವರು ಬೆಂಗಳೂರವರು, ಬೇಸಿಕಲಿ ಗುಜರಾತ್ ಅವರು, ಬಟ್ ಸೆಟಲ್ಡ್ ಇನ್ ಬೆಂಗಳೂರು. ಹೀಗಿಲ್ಲ ಅವರು. ಸೊ ಅದು ಯಾವ ಪುಣ್ಯಾತ್ಮರು ಆ ಹುಡುಗಿಗೆ ಹೇಳ್ಕೊಟ್ರೋ ಗೊತ್ತಿಲ್ಲ. ಇಂಡಿಯಾ ದೇಶದಲ್ಲಿ ದಾಡಿ ಬಿಟ್ಟಿರೋರೆಲ್ಲ ಕದೀಮರು ಅಂತ. ಅರ್ಥ ಆಯ್ತಾ ನಿಮಗೆ? ಇಂಡಿಯಾ ದೇಶದಲ್ಲಿ ದಾಡಿ ಬಿಟ್ಟಿರೋರೆಲ್ಲ ಕದೀಮರು. ಅದು ಅವಳ ಆಳವಾದ ನಂಬಿಕೆ. ಅವ್ರ ಮನೆಯಲ್ಲಿ ಅಥವಾ ಸ್ವಿಟ್ಜರ್ಲ್ಯಾಂಡ್ನ ಯಾರ ಅನುಭವ ಗೊತ್ತಿಲ್ಲ, ಆಕೆಯ ಅನಿಸಿಕೆ. ನಾನು ದಾಡಿ ಬಿಟ್ಟಿದ್ದೀನಿ, ಸೊ ನಾನು ಮನೆಗೆ ಹೋಗೋಂಗಿಲ್ಲ. ಹೊಸದಾಗಿ ಮದುವೆ ಆಗಿದ್ದಾರೆ, ಫ್ರೆಂಡು ಹೆಂಡತಿನ ಎದುರಾಕೊಂಡು ನನ್ನನ್ನು ಮನೆಗೆ ಬಿಡೋಂಗಿಲ್ಲ. ಓಕೆ, ಅಲ್ಲಿಂದ ಆಚೆಗೆ ನಾವು ವಿನ್ಸನ್ ಮಾನರ್ ಹೋಟ್ಲಲ್ಲಿ ಕೂತು ಚರ್ಚೆ ಮಾಡಕ್ಕೆ ಶುರು ಮಾಡಿದ್ವಿ. ನನ್ನನ್ನು ಬಿಡಿ, ಆಗಿನ್ನೂ ಸ್ವಾಮಿ ಚಿನ್ಮಯಾನಂದ ಅವರು ಬದುಕಿದ್ರು.
ನಾನು ಅವರು ಇಬ್ರು ಭಗವದ್ಗೀತೆನ ಅವ್ರ ಕ್ಲಾಸಲ್ಲಿ ಕಲ್ತೀವಿ. ಸ್ವಾಮಿ ಚಿನ್ಮಯಾನಂದ ಅವರು ಎಷ್ಟೋ ಸಲ ನನ್ನ ಫ್ರೆಂಡ್ ಮನೆಗೆ ಬಂದಿದ್ರು, ಆ ಮಟ್ಟದ ಸಾವುಕಾರ ಆತ. ಅವ್ರನ್ನ ಕರೆದು ಪಾದಪೂಜೆ ಮಾಡ್ತಿದ್ರು. ಮದುವೆ ಆದ್ಮೇಲೆ ಸ್ವಾಮಿ ಚಿನ್ಮಯಾನಂದನ್ ಮದುವೆ ಇವ್ರು ಬರೋದು ಬೇಡ ಅಂದ್ಲೋಳು. ಯಾಕೆಂದ್ರೆ ಅವ್ರು ದೊಡ್ಡದು ಗಡ್ಡ, ಅಂದ್ರೆ ದೊಡ್ಡ ಕದಿಮ ಅಂತ. ಸ್ನೇಹಿತರೆ, ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ನಮ್ಮ ಥಾಟ್ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದಕ್ಕೆ ನಾನು ಕೊಡ್ತಾ ಇರೋ ಉದಾಹರಣೆ ಸ್ವಲ್ಪ ವಿಶ್ಲೇಷಣೆ ಮಾಡಿ. ನಿಮಗೆ ನಾನು ನನ್ನ ಫ್ರೆಂಡ್ ದೃಷ್ಟಿಯಲ್ಲಿ ಒಳ್ಳೆಯವನು, ಆಕೆ ದೃಷ್ಟಿಯಲ್ಲಿ ಅವಳು ನನ್ನ ನೋಡೋದೇ ಹಾಗೆ ಕೆಟ್ಟವನಾಗಿ, ಅದಕ್ಕೆ ಆ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ಅದೇ ವಾತಾವರಣ ಸೃಷ್ಟಿಯಾಗುತ್ತೆ ನಿಮ್ಮ ಮುಂದೆ, ಅದೇ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಆಗ್ತಾ ಇರ್ತದೆ. ಅದು ನಿಮ್ಗೆ ಏನ್ ಬೇಕೋ ಅದು ಆಗ್ತಾನೆ ಇರ್ತದೆ. ನಿಮಗೆ ಗೊತ್ತಿರೋ ಸಾಮಾನ್ಯವಾದ ಉದಾಹರಣೆ ಅಂದ್ರೆ, ನೆನ್ನೆ ಮೊನ್ನೆವರೆಗೆ ಸುಮ್ಮನೆ ಇದ್ರಿ, ದಿಢೀರಂತ ಈಗ ಹಣ ಇದೆ, ಕಾರ್ ತಗೋಬೇಕು ಅಂತ ಯೋಚನೆ ಮಾಡಿದ್ರಿ. ಒಂದು ನಿರ್ದಿಷ್ಟವಾದ ಇಂಥದೇ ಕಾರು ಅಂತ ನೀವು ನಿರ್ಣಯ ಮಾಡಾದ್ಮೇಲೆ ನೀವು ರೋಡಲ್ಲಿ ತಿರುಗಾಡುವಾಗಲೆಲ್ಲ ನಿಮ್ಗೆ ಆ ಕಾರೇ ಕಾಣ್ತಾ ಹೋಗ್ತದೆ. ಇದು ಮ್ಯಾನುಫ್ಯಾಕ್ಚರರ್ದು ಮದರ್ ಬೋರ್ಡ್ ಸೆಟ್ಟಿಂಗು. ಅದು ನಿಮಗೆ ಗೊತ್ತಾಗ್ಬೇಕು ಸರಿಗೆ. ನಿಮ್ಗೆ ಯಾಕೆ ಅದದೇ ಸನ್ನಿವೇಶಗಳು ಕಾಣ್ತದೆ ಅಂದ್ರೆ ನಿಮ್ಮ ಸೆಟ್ಟಿಂಗೇ ಅದು. ಇದು ಎಫೆಕ್ಟ್, ಇದು ಕಾಸ್. ಬದಲಾವಣೆ ಆಗಕ್ಕೆ ಕ್ಲಿಯರ್ ಇನ್ಸೈಡ್, ಕ್ಲೀನ್ ಔಟ್ಸೈಡ್. ಔಟ್ಸೈಡ್ ಕ್ಲೀನ್ ಆಗಿರ್ಬೇಕಾದ್ರೆ ಮತ್ತು ಒಳಗಡೆ ಕ್ಲಾರಿಟಿ ಇರ್ಬೇಕು ನಿಮಗೆ. ನೀವು ಔಟ್ಸೈಡ್ ನ ಬದಲಾಯಿಸಕ್ಕಾಗಲ್ಲ, ಒಳಗಡೆ ನಿಮ್ಮೊಳಗಡೆ ನೀವು ಬದಲಾವಣೆ ಮಾಡ್ಕೋಬಹುದು. ಆಗ ಆಟೋಮೆಟಿಕ್ ಆಗಿ ಔಟ್ಸೈಡ್ ಬದಲಾವಣೆ ಆಗ್ತದೆ. ಯದ್ಭಾವಂ ತದ್ಭವತಿ ಅನ್ನುವ ಮಾತು ನೀವು ಕೇಳಿದಿರಿ. ಸುನೀತಾ ಸರ್, ಅರ್ಥ ಆಗ್ತಾ ಇದೆ. ಆಕ್ಚುಲಿ ಇವೆಲ್ಲ ನಮ್ಮ ಜೀವನದಲ್ಲಿ ನಡೆಯೋದೆ. ನಾನು ಯೂನಿವರ್ಸ್ ನ ತುಂಬಾ ಟ್ರಸ್ಟ್ ಮಾಡ್ತೀನಿ ಸರ್. ಆಕ್ಚುಲಿ ನಾನು ಅಕ್ಕಲ್ ಫೀಲ್ಡ್ ಬಂದಿರೋದೇ ಯೂನಿವರ್ಸ್ ಸಜೆಸ್ಟ್ ಮಾಡಿದ್ದು ನನಗೆ. ನೈಸ್ Yeah. ಸೋ ನೈಸ್. ಓಕೆ, ವಿತೌಟ್ ದಿ ಕನ್ಸೆಂಟ್ ಆಫ್ ನಾನು ಅಷ್ಟೇ ಸರ್, ಯೂನಿವರ್ಸ್ ನ ಟ್ರಸ್ಟ್ ಮಾಡ್ತೀನಿ ಸರ್. ನೀವು ಹೇಳೋದು ಅರ್ಥ ಆಗ್ತಿದೆ. ಓಕೆ ಅಮ್ಮ. ಸೊ ಐ ಆಮ್ ಗೋಯಿಂಗ್ ಅಹೆಡ್. ಆಯ್ತಾ? Yes sir, please. Yeah. ಈಗ ಕಮ್ಯುನಿಕೇಶನ್ ವಿತ್ ಅದರ್ಸ್ ಹೋಗ್ತೇನೆ ನಾನು. ಇಲ್ಲಿವರೆಗೆ ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್ ಆಯ್ತು. ನಿಮ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಪಾಸಿಟಿವ್ ಆಗಿರಬೇಕು, ಮತ್ತೆ ಆಲ್ ಈಸ್ ವೆಲ್ ಅನ್ನುವ ಅರ್ಥದಲ್ಲಿ. ನಮ್ಮ ಕಮ್ಯುನಿಕೇಶನ್ ಹೇಗಿರುತ್ತೆ ನೋಡಿ. ಈ ಚಿತ್ರದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರು ಮಾತಾಡ್ತಾ ಇದ್ದಾರೆ, ಎ ಬಿ. ಎ ಹೇಳ್ತಾ ಇದ್ದಾರೆ, ಹೌ ಇಸ್ ಯುವರ್ ಡಾಟರ್ ಇಲ್ಲ ಅಂತ ಕೇಳ್ತಾ ಇರೋದು. ವಾಟ್ ಟು ಸೇ? ಶಿ ಹಸ್ ಮೇಡ್ ಮೈ ಸನ್ ಡ್ಯಾನ್ಸ್ ಟು ಅವರ್ ಟ್ಯೂನ್. ಹಿ ಪ್ರಿಪೇರ್ಸ್ ಟೀ, ವಾಷಸ್ ಕ್ಲೋತ್, ರಿಲ್ಯಾಕ್ಸಸ್ ಲೈಕ್ ಎ ಕ್ವೀನ್. ಶಿ ರಿಲ್ಯಾಕ್ಸಸ್ ಲೈಕ್ ಎ ಕ್ವೀನ್ ಅಂತ ಬಿ ಹೇಳೋದು. ಏನ್ ಹೇಳೋದು? ನನ್ನ ಗಂಡ ನನ್ನ ಮಗನ ಅವಳು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅವನು ಟೀ ಪ್ರಿಪೇರ್ ಮಾಡ್ತಾನೆ, ಬಟ್ಟೆ ವಾಶ್ ಮಾಡ್ತಾನೆ, ಅವಳು ಮಾತ್ರ ಸೋಫಾದ ಮೇಲೆ ಕೂತ್ಕೊಂಡು ಆರಾಮಾಗಿ ಕ್ವೀನ್ ಹಂಗಿದ್ದಾಳೆ ಅಂತ. ಎ ಪ್ರಶ್ನೆಗೆ ಬಿ ಕೊಡುವ ಉತ್ತರ. ಇಲ್ಲಿ ನೋಡಿ, ಬಿ ಪ್ರಶ್ನೆ ಮಾಡ್ತಾಳೆ, ಹೌ ಇಸ್ ಯುವರ್ ಸನ್ ಇಲ್ಲ ಅಂತ. ಈಗ ಮೊದಲು ಡಾಕ್ಟರ್ ಆಯ್ತು, ಈಗ ಬಿ ಕೇಳ್ತಾ ಇರೋದು, ಹೌ ಇಸ್ ಯುವರ್ ಸನ್ ಇಲ್ಲ ಅಂತ. How can I say? He is a godly person. As soon as he gets up, he prepares coffee for her and helps her in kitchen. He treats my daughter like a queen ಅಂತ. ನಮ್ಮ ಕಮ್ಯುನಿಕೇಶನ್ ಈ ತರ ಇರ್ತದೆ. ನಮಗಾದ್ರೆ ಒಂದು ರೂಲು, ಇನ್ನೊಬ್ರಿಗಾದ್ರೆ ಇನ್ನೊಂದು ರೂಲು ಅಂತ. ಇಲ್ಲಿ ಇನ್ನೊಂದು ಕಮ್ಯುನಿಕೇಶನ್ ನೋಡಿ, ಇನ್ನೊಬ್ರ ಜೊತೆ ವರ್ತಿಸುವಾಗ ಬಹಳ ಚೆನ್ನಾಗಿ ಮಾತಾಡಿದಾರೆ ಈತ. ಯಾವಾಗಲೂ ಇಷ್ಟು ಸಮಾಧಾನವಾಗಿರ್ತೀಯಲ್ಲ ಹೇಗೆ ಅಂತ ಈತ ಕೇಳ್ತಾನೆ ಇವನ್ನ. ಹೌ ಡು ಯು ಮ್ಯಾನೇಜ್ ಟು ಬಿ ಕೂಲ್ ಆಲ್ ದ ಟೈಮ್ ಅಂತ. ಇದಕ್ಕೆ ಇವನು ಹೇಳ್ತಾನೆ, ನಾನು ದಡ್ರ ಜೊತೆ ವಾಗ್ವಾದ ಮಾಡಲ್ಲ, ನೀವು ಹೇಳ್ತಾ ಇರೋ ಸರಿ ಅಂದ್ಬಿಡ್ತೇನೆ ಅಷ್ಟೇ ಅಂತ. ನಾನು ದಡ್ರ ಜೊತೆ ವಾಗ್ವಾದ ಮಾಡಲ್ಲ, ನೀವು ಹೇಳ್ತಾ ಇರೋ ಸರಿ ಅಂದ್ಬಿಡ್ತೇನೆ ಅಷ್ಟೇ ಅಂತ ಹೇಳ್ತಾನೆ ಅವನು. ಅದರಿಂದ ನಾನು ಕೂಲ್ ಆಗಿರ್ತೀನಿ ಅಂತ. ಐ ಡೋಂಟ್ ಗೆಟ್ ಇನ್ ಟು ಆರ್ಗ್ಯುಮೆಂಟ್ ವಿತ್ ಸ್ಟುಪಿಡ್ ಪೀಪಲ್, ಐ ಜಸ್ಟ್ ಸೇ ಯು ಆರ್ ರೈಟ್. ಅದಕ್ಕೆ ಇವನು ಕೇಳ್ತಾನೆ, ಆದರೆ ಅದು ಸಂಪೂರ್ಣ ಅರ್ಥವಿಲ್ಲದ್ದು, ಬಟ್ ದಟ್ ಈಸ್ ಕಂಪ್ಲೀಟ್ಲಿ ಇರ್ರಾಷನಲ್ ಅಂತ. ಅದಕ್ಕೆ ಇವನು ಹೇಳ್ತಾನೆ, ನೀವು ಹೇಳ್ತಾ ಇರೋ ಸರಿ ಅಂತ. ಏನ್ ಅರ್ಥ ಆಯ್ತು ನಿಮ್ಗೆ? ಏನ್ ಅರ್ಥ ಆಯ್ತು? ಆಪೋಸಿಟ್ ವ್ಯಕ್ತಿನೇ ದಡ್ಡ ಅಂತ. ಆಪೋಸಿಟ್ ನೋಡಿ, ಅವನು ತಾನು ಹೇಗೆ ಕೂಲ್ ಆಗಿದ್ದೀನಿ ಅನ್ನೋದನ್ನ ಅಲ್ಲೇ ತೋರಿಸಿ ಹೇಳ್ದ. ಆಪೋಸಿಟ್ ವ್ಯಕ್ತಿಗೆ ಅದನ್ನೂ ಅರ್ಥ ಮಾಡ್ಕೊಳ್ಳದೇ ಇರುವಷ್ಟು ಒತ್ತಡ, ಇನ್ನೊಬ್ಬರನ್ನ ಪಾಯಿಂಟ್ ಔಟ್ ಮಾಡ್ಬೇಕು. ಕೆಲವರು ನಾನು 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 ಅಂತ ಒದ್ದಾಡ್ತಾರೆ, ಅರ್ಥವೇ ಆಗಲ್ಲ ಅವ್ರಿಗೆ. ಸ್ವಲ್ಪ ಸಮಾಧಾನವಾಗಿ ಈ ವಿಷಯಗಳ ಬಗ್ಗೆ ಚಿಂತನೆ ಮಾಡಿ, ಅರಗಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ನನಗಿಂತ ಚೆನ್ನಾಗಿ ನಿಮಗೆ ಥಿಯರಿ ಗೊತ್ತಿದೆ, ನೀವು ನಿಮ್ದೇ ಆದ ಸಂಸಾರ ನಡೆಸ್ತಾ ಇದ್ದೀರಿ, ನಿಮ್ದೇ ಆದ ಆಫೀಸು ವಗೈರೆನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ನಮ್ ಪ್ರಾಬ್ಲಮ್ ಅಂದ್ರೆ ನಾವು ಗೊತ್ತಿರೋದನ್ನ ಪ್ರಾಕ್ಟೀಸ್ಗೆ ಇಳಿಸಿಲ್ಲ. ಅಳವಡಿಸ್ಕೋಬೇಕು, ಯಾವುದೇ ಆದ್ರೆ ಅಳವಡಿಸ್ಕೊಳ್ತೀನಿ ಅನ್ನೋ ತೀರ್ಮಾನ ತಗೋಬೇಕು. ಇಷ್ಟು ದಿವಸದಲ್ಲಿ ನಾನು ಇದನ್ನ ಬಿಡ್ತೀನಿ ಅನ್ನೋ ತೀರ್ಮಾನ ತಗೋಬೇಕು. ಆಗ ಈ ಸೆಷನ್ಗಳಿಗೆಲ್ಲ ಒಂದು ಅರ್ಥ ಬರ್ತದೆ, ಬದುಕು ಸುಂದರ ಆಗ್ತದೆ. ಮುಂದುವರಿತೀನಿ ನಾವು ಮಾತನಾಡುವಾಗ ಒಂದು ಮಾತು ಅದನ್ನ ಇಂಪ್ರೂವ್ ಮಾಡುವ ಸಾಧ್ಯತೆ ಇದೆ. ಒಂದೆರಡು ಉದಾಹರಣೆ ನೋಡಿ. ಡೋಂಟ್ ಪುಟ್ ನ್ಯಾಪ್ಕಿನ್ಸ್ ಆರ್ ಸ್ಯಾನಿಟರಿ ಐಟಮ್ಸ್ ಆರ್ ಪೇಪರ್ ಟವಲ್ಸ್ ಇನ್ ದಿ ಟಾಯ್ಲೆಟ್ ಪ್ಲೀಸ್, ಯೂಸ್ ದಿ ಡಸ್ಟ್ಬಿನ್ ಪ್ರೊವೈಡೆಡ್ ಅಂತ ಒಂದು ಬಾತ್ರೂಮ್ ಅಲ್ಲಿ, ಒಂದು ಹೋಟೆಲ್ ಬಾತ್ರೂಮ್ ಅಲ್ಲಿ ಇದೆ ಈ ಬೋರ್ಡ್. ನಾನು ಹೋಗಿದ್ದೆ. ಆ ಹೋಟೆಲ್ಗೆ ಹೋಗೋರಿಗೆ ಎಲ್ಲರಿಗೂ ಇಂಗ್ಲಿಷ್ ಬಂದ್ರೆ ಸಂತೋಷ, ಇಂಗ್ಲಿಷ್ ಬರ್ದೇ ಇದ್ರೆ ಚಿತ್ರ ನೋಡ್ಬಿಟ್ಟು ಅನ್ಕೋಬೇಕು.
ಅಲ್ವಾ? ಈ ಚಿತ್ರ ನೋಡಿದ್ರೆ ಏನಂತ ಅರ್ಥ ಆಗ್ತದೆ? ಇಲ್ಲೊಂದು ಡಸ್ಟ್ಬಿನ್ ಇದೆ. ಏನ್ ಅರ್ಥ ಆಗ್ತದಾಗ? ಈ ವೇಸ್ಟೇಜ್ ಎಲ್ಲ ಅದಕ್ಕೆ ಹಾಕ್ಬೇಕು ಅಂತ. ಕಮ್ಯುನಿಕೇಟ್ ಮಾಡ್ಬೇಕಾಗಿದ್ರೆ ಈ ತರ ಮಾಡಿದ್ರೆ ಅರ್ಥ ಆಗ್ತಿತ್ತಲ್ವಾ? ಇವ್ರು ಇಷ್ಟು ಬರೆದು ಈ ಚಿತ್ರ ಹಾಕಕ್ ಬದಲು ಈ ಚಿತ್ರ ಹಾಕಿದ್ರೆ ಅರ್ಥ ಆಗ್ತಿತ್ತಲ್ವಾ ಅಂತ. ಲ್ಯಾಂಗ್ವೇಜ್ ಬರ್ದೇ ಇರೋರ್ಗೂ ಗೊತ್ತಾಗುತ್ತೆ. ಓದಕ್ಕೆ ಬರೆಯಕ್ಕೆ ಬರ್ದೇ ಇದ್ದವನಿಗೆ, ಅಥವಾ ಸಂಪೂರ್ಣ ಇಂಗ್ಲಿಷೇ ಬರ್ದೆ, ಬರೀ ತಮಿಳೇ ಬರ್ತಿತ್ತು, ಬರೀ ಕನ್ನಡವೇ ಬರ್ತಿತ್ತು, ಆದ್ರೂ ದೊಡ್ಡ ಮನುಷ್ಯ ಅವ್ನು ಹೋಟ್ಲಿಗೆ ಹೋಗಿರ್ತಾನೆ, ಅವ್ನಿಗೆ ಇದೇನ್ ಅರ್ಥ ಆಗ್ತದೆ? ಈ ತರ ಮಾಡ್ಬೇಕು ನೀವು. ಸೊ ನೀವು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕು. ಕಮ್ಯುನಿಕೇಶನ್ ಉದ್ದೇಶವೇ ಇನ್ನೊಬ್ಬನ ಕನ್ವಿನ್ಸ್ ಮಾಡೋದು, ಅರ್ಥೈಸೋದು. Every moment we can exercise our choice by present moment awareness to create reactive thought and fail or respond and grow. ಇಲ್ಲಿ ನೋಡಿ, ನಮ್ಗೆ ಈ ಆಯ್ಕೆಯ ಸ್ವಾತಂತ್ರ್ಯ ಇದೆ, ವಿಲ್ ಟು ಚೂಸ್ ಇದೆ. ಒಂದು ಇನ್ಪುಟ್, ನಿಮ್ಮ ಕಿವಿಗೆ ಬಿದ್ದ ಒಂದು ಇನ್ಪುಟ್ ವಿಲ್ ಟು ಚೂಸ್ ಉಪಯೋಗಿಸಿ ನೀವು ರಿಯಾಕ್ಟ್ ಮಾಡ್ಬೋದು, ಇಲ್ಲ ರೆಸ್ಪಾಂಡ್ ಮಾಡ್ಬೋದು. ಇಲ್ಲೊಂದು ಟೆಂಪ್ಲೇಟ್ ಇದೆ ಒಳಗಡೆ, ಈಗೋಯಿಸ್ಟಿಕ್, ಗ್ರೀಡ್ ಅಂಡ್ ಹೆಬಿಚುಯೇಟೆಡ್. ಒಂದು ಟೆಂಪ್ಲೇಟ್ ನೀವು ಇದ್ ಮಾಡ್ತಿರಲ್ಲ, ಚಕ್ಲಿ ಮಾಡಕ್ಕೆ ಚಕ್ಲಿ ಒರಳಲ್ಲಿ ಬೇರೆ ಬೇರೆ ಟೆಂಪ್ಲೇಟ್ ಹಾಕ್ತಿರಲ್ಲ, ಆ ತರ ನಮ್ಮ ತಲೆ ಒಳಗಡೆ ಪ್ರತಿ ಸಂದರ್ಭಕ್ಕೆ ಅನ್ವಯ ಆಗುವಂತಹ ಟೆಂಪ್ಲೇಟ್ಗಳಿವೆ. ನಮಗೆ ಯಾವ ಟೆಂಪ್ಲೇಟ್ ಉಪಯೋಗಿಸಬೇಕು ಅನ್ನುವ ಆಯ್ಕೆಯ ಸ್ವಾತಂತ್ರ್ಯ ಇದೆ. ಈತ ಈಗೋಯಿಸ್ಟಿಕ್, ಗ್ರೀಡ್ ಅಂಡ್ ಹೆಬಿಚುಯೇಟೆಡ್ ಟೆಂಪ್ಲೇಟ್ ಹಾಕಿದ್ರೆ ಅವನು ರಿಯಾಕ್ಟ್ ಮಾಡ್ತಾನೆ. ಆಯ್ತಾ? ಆಫೀಸ್ ಆಗ್ಬೋದು, ಮನೆ ಆಗ್ಬೋದು, ನಮ್ಗೆ ಅಭ್ಯಾಸ ಆಗಿರೋ ಟೆಂಪ್ಲೇಟ್ ಹಾಕ್ಬಿಟ್ರೆ ನಾವು ರಿಯಾಕ್ಟ್ ಮಾಡ್ತೇವೆ. ಹಾಗಲ್ದೆ ಈ ಟೆಂಪ್ಲೇಟ್ ಕಿತ್ತಾಕಿ ಎಕ್ಸ್ಪೀರಿಯನ್ಸ್ ಬೇಸ್ಡ್ ವಿಸ್ಡಮ್ ಇದೆಯಲ್ಲ, ನೋಡಪ್ಪ ಲಾಸ್ಟ್ ಟೈಮ್ ಹಿಂಗೆ ಮಾಡ್ಬಿಟ್ಟಿದೆ, ಎಡವಟ್ಟಾಯ್ತು, ಒಂದಷ್ಟು ದುಡ್ಡು ನಷ್ಟ ಆಯ್ತು, ಸಂಬಂಧಗಳು ಹೋಯ್ತು ಅಂತ ನಿಮ್ಗೆ ಅನುಭವ ಆಗಿರುತ್ತಲ್ಲ, ಆ ಟೆಂಪ್ಲೇಟ್ ಇಲ್ಲಿ ಹಾಕಿದ್ರೆ ವಿಲ್ ಟು ಚೂಸ್ ಅಲ್ಲಿ, ಆಗ ನೀವು ರೆಸ್ಪಾಂಡ್ ಮಾಡಿ ಸಂತೋಷವಾಗಿರ್ತೀರಿ ಮತ್ತು ರೆಸ್ಪಾಂಡ್ ಮಾಡ್ತೀರಿ. ಅಲ್ಟಿಮೇಟ್ಲಿ ಸಂತೋಷವಾಗಿರೋದು ಮುಖ್ಯ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಕಮ್ಯುನಿಕೇಶನ್ ಅಲ್ಲಿ ಬಹಳ ಪ್ರಮುಖವಾದದ್ದು ರಿಯಾಕ್ಟ್ ಮಾಡ್ತೀವ, ರೆಸ್ಪಾಂಡ್ ಮಾಡ್ತೀವ. ರಿಯಾಕ್ಟ್ ಮಾಡಿದ್ರೆ ಸೋಲ್ತೀವಿ, ರೆಸ್ಪಾಂಡ್ ಮಾಡಿದ್ರೆ ಗೆಲ್ತೇವೆ. ಮಾಡಿಫೈ ಯುವರ್ ಸೆಟ್ಟಿಂಗ್ಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಮಾಡ್ಯೂಲ್ ಇದು. ಗಮನ ಇಟ್ಟು ಫೋಕಸ್ ಕೊಟ್ಟು ನೋಡಿ. ನಿಮ್ಗೆ ಅರ್ಥ ಆಗದೆ ಇದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೆ ಈಗೋ, ಡಿಸೈರ್, ಹ್ಯಾಬಿಟ್, ಅಹಂಕಾರ, ಆಸೆ, ಅಭ್ಯಾಸ ಇದೆ. ಅದೇ ರೀತಿ ಅನುಭವ ಮತ್ತು ತಿಳುವಳಿಕೆ ಕೂಡ ಇದೆ. ಆತನಿಗೆ ಒಂದು ಇಚ್ಛೆ ಇದೆ. ಇವೆರಡರ ನಡುವೆ ಒಂದು ಸಣ್ಣ ಗ್ಯಾಪ್ ಇದೆ. ಈ ಇಚ್ಛೆ ಅಂತ ನಾನು ಏನ್ ತೋರಿಸ್ತಾ ಇದ್ದೇನೆ, ಅದು ಇದನ್ನ ತಗೋಬೇಕಾ, ಇದನ್ನ ತಗೋಬೇಕಾ, ಈಗೋ, ಡಿಸೈರ್, ಹ್ಯಾಬಿಟ್, ಎಕ್ಸ್ಪೀರಿಯನ್ಸ್, ವಿಸ್ಡಮ್, ಅನುಭವ, ಅದನ್ನ ತಗೋಬೇಕಾ ಅನ್ನುವ ಆಯ್ಕೆಯ ಸ್ವಾತಂತ್ರ್ಯ ಇಚ್ಛೆಗಿದೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ದಿ ಪವರ್ ಆಫ್ ನೌ, ಈ ಕ್ಷಣದ ಸಾಮರ್ಥ್ಯ ಅಂತ ಕರಿತೇವೆ. ಹೌದು, ಹೋದ್ ಸಲ ನಾನು ಈಗೋ ಬೇಸ್ಡ್ ರಿಯಾಕ್ಟ್ ಮಾಡಿ ಕೆಟ್ಟಿದ್ದೀನಿ, ಈ ಸಲ ಅದೇ ಸನ್ನಿವೇಶ ಎದುರಾಗಿದೆ ಅನ್ನೋದಾದ್ರೆ ಐ ಕ್ಯಾನ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಚೇಂಜ್ ಮೈ ರಿಯಾಕ್ಷನ್ ಟು ರೆಸ್ಪಾನ್ಸ್. ದಿಸ್ ಇಸ್ ಕಾಲ್ಡ್ ದಿ ಪವರ್ ಆಫ್ ನೌ, ಈ ಕ್ಷಣದ ಸಾಮರ್ಥ್ಯ. ಫ್ರೀ ಅಟ್ ಕಾಸ್ಟ್, ಫೇಟೆಡ್ ಅಟ್ ಎಫೆಕ್ಟ್. ನನಗಾಗ್ಲಿ ನಿಮಗಾಗ್ಲಿ ಪ್ರತಿ ಕ್ಷಣ ಏನು ಬೇಕಾದ್ರೂ ಮಾಡುವ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಮಾಡಕ್ಕಿದೆಯಾ ಹೊರತು ಅದರ ಪರಿಣಾಮದ ಮೇಲೆ ನಿಮ್ಮ ಸ್ವಾತಂತ್ರ್ಯ ಇಲ್ಲ. ಅನುಭವದ ಆಧಾರದ ಮೇಲೆ ಪರಿಣಾಮ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಾದ್ರೆ ನೀವು ಮಸಾಲೆ ಬದಲಾಯಿಸಬೇಕು, ರುಚಿ ಬದಲಾವಣೆ ಆಗ್ಬೇಕಾದ್ರೆ. ಹಿಂದೆ ಕೂಡ ನಾನು ನಿಮ್ಗೆ ಈ ಮಾತು ಹೇಳಿದ್ದೀನಿ. ಇಲ್ಲಿ ನೋಡಿ, ಒಂದು ಸಣ್ಣ ಉದಾಹರಣೆ. ಒಬ್ಬ ಬೆಗ್ಗರು ಹೆಲ್ಪ್ ಮೀ ಅಂತ ಒಂದು ಹಾಕ್ಬಿಟ್ಟು ಒಂದು ಹ್ಯಾಟ್ ಇಟ್ಬಿಟ್ಟು ಕೂತಿದ್ದಾನೆ. ಒಂದು ಬೆಕ್ಕು ಸುಮ್ಮನೆ ತಮಾಷೆಗೆ ಬೆಕ್ಕು ತೋರಿಸಿದ್ದಾರೆ. ಬೆಕ್ಕು ಬಂದು ಬರೀತೆ ಆ ಬೋರ್ಡ್ ಮೇಲೆ ಏನಂತ, ಹೆಲ್ಪ್ ಮೀ ಫೀಡ್ ಮೈ ಕ್ಯಾಟ್ ಅಂತ ಬರೆದ ಮೇಲೆ ದುಡ್ಡು ಇಷ್ಟೊಂದು ಬೀಳುತ್ತೆ ಅಂತ ತೋರಿಸಿದ್ದಾರೆ. ಬರೀ ಹೆಲ್ಪ್ ಮೀ ಅಂದ್ರೆ ಯಾರು ಹೆಲ್ಪ್ ಮಾಡ್ತಾರೆ? ಅದು ಹೆಲ್ಪ್ ಮೀ ಫೀಡ್ ಮೈ ಕ್ಯಾಟ್ ಅಂದ್ರೆ ಆಗೊಂದು ಎಮೋಷನಲ್ ಇದು ಬರುತ್ತೆ. ದೆನ್ ಯು ವಿಲ್ ಗೆಟ್ ಇದು ಅಂತ. ಬರವಣಿಗೆಯಲ್ಲಿ ವ್ಯತ್ಯಾಸ ಆದ್ರೆ ಪರಿಣಾಮದ ಮೇಲೆ ವ್ಯತ್ಯಾಸ ಬೀರುತ್ತೆ, ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ. ಅದೇ ರೀತಿ ಇಲ್ಲೊಂದಿದೆ ನೋಡಿ. ಎ ಬ್ಲೈಂಡ್ ಬಾಯ್ ಸ್ಯಾಟ್ ಆನ್ ದಿ ಸ್ಟೆಪ್ಸ್ ಆಫ್ ಎ ಬಿಲ್ಡಿಂಗ್ ವಿತ್ ಅ ಹ್ಯಾಟ್ ಬೈ ಹಿಸ್ ಫೀಟ್. ಹಿ ಹೆಲ್ಡ್ ಅಪ್ ಅ ಸೈನ್ ವಿಚ್ ಸೆಡ್ ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ ಅಂತ ಬರೆದು ಕೂತಿದ್ದಂತೆ. ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ ಅಂತ. ದೇರ್ ವಾಸ್ ಓನ್ಲಿ ಅ ಫ್ಯೂ ಕಾಯಿನ್ಸ್ ಆ ಬರವಣಿಗೆಗೆ. ಎ ಮ್ಯಾನ್ ವಾಸ್ ವಾಕಿಂಗ್ ಬೈ, ಹಿ ಟುಕ್ ಎ ಫ್ಯೂ ಕಾಯಿನ್ಸ್ ಫ್ರಮ್ ಹಿಸ್ ಪಾಕೆಟ್ ಅಂಡ್ ಡ್ರಾಪ್ಡ್ ದೆಮ್ ಇಂಟು ದಿ ಹ್ಯಾಟ್. ಅವನ ಹ್ಯಾಟಿಗೆ ಒಂದಷ್ಟು ಕಾಯಿನ್ ಹಾಕ್ದ. ಅದಾದ್ಮೇಲೆ ಅವನ ಬೋರ್ಡ್ ಕೂಡ ತಗೊಂಡು ಹಿ ಪುಟ್ ದ ಸೈನ್ ಬ್ಯಾಕ್. ಅವನೇನೋ ರೀರೈಟ್ ಮಾಡಿ, ಅವನು ಇದ್ದ ಬೋರ್ಡ್ ಅಲ್ಲಿ ಆ ಬೆಕ್ಕು ಹೇಗೆ ರೀರೈಟ್ ಮಾಡ್ತಾವ ಹಾಗೆ ರೀರೈಟ್ ಮಾಡಿ ಬೋರ್ಡ್ ಇಟ್ಟು ಹೊರಟೋದ ಅವನು. ಸೂನ್ ದಿ ಹ್ಯಾಟ್ ಬಿಗ್ಯಾನ್ ಟು ಫಿಲ್. ಅವನು ಬರವಣಿಗೆ ನೋಡಿ ಜನ ಹಣ ಹಾಕಕ್ಕೆ ಜಾಸ್ತಿ ಹಣ ಹಾಕಕ್ಕೆ ಶುರು ಮಾಡಿದ್ರು. ದಟ್ ಆಫ್ಟರ್ನೂನ್ ದಿ ಮ್ಯಾನ್ ಹೂ ಹ್ಯಾಡ್ ಚೇಂಜ್ ದಿ ಸೈನ್ ಕೇಮ್ ಟು ಸಿ ಹೌ ಥಿಂಗ್ಸ್ ಆರ್. ಅವನು ಕುತೂಹಲ ಆಯ್ತು, ನಾನು ಬೋರ್ಡ್ ಚೇಂಜ್ ಮಾಡಿದ್ನಲ್ಲ ಏನಾಗ್ತಾ ಇದೆ ನೋಡಕ್ಕೆ. ಅದೇ ರೋಡಲ್ಲಿ ವಾಪಸ್ ಬಂದಂತೆ. ದ ಬಾಯ್ ರೆಕಾಗ್ನೈಸ್ ಹಿಸ್ ಫುಟ್ ಸ್ಟೆಪ್ಸ್. ಈ ಕುರುಡರಿಗೆ ಆ ಸಾಮರ್ಥ್ಯ ಇರ್ತದೆ, ಅವ್ರದ್ದು ಕಿವಿ ಬಹಳ ಶ್ರೂಡ್ ಆಗಿರ್ತದೆ. ಆ ಫುಟ್ ಸ್ಟೆಪ್ ನೋಡೇ ಗೊತ್ತಾಯ್ತಂತೆ ಇವನೇ ನನ್ನ ಬೋರ್ಡ್ ಬದಲಾಯಿಸಿದ್ದು ಅಂತ. ವರ್ ಯು ದಿ ಹೂ ಚೇಂಜ್ ಮೈ ಸೈನ್ ದಿಸ್ ಮಾರ್ನಿಂಗ್, ವಾಟ್ ಡಿಡ್ ಯು ರೈಟ್ ಅಂತ ಕೇಳ್ತಾನೆ ಅವನು. ಏನ್ ಬರ್ದೆ ನೀನು ಅಂತ. ಆಗ ಅವನು ಹೇಳ್ತಾನೆ, ಐ ಓನ್ಲಿ ರೋಟ್ ದ ಟ್ರೂತ್. ಐ ಸೆಡ್ ವಾಟ್ ಯು ಸೆಡ್ ಬಟ್ ಇನ್ ಅ ಡಿಫರೆಂಟ್ ವೇ ಅಂತ.
ವಾಟ್ ಹಿ ಹ್ಯಾಡ್ ರಿಟನ್ ವಾಸ್ ಟುಡೇ ಇಸ್ ಎ ಬ್ಯೂಟಿಫುಲ್ ಡೇ ಅಂಡ್ ಐ ಕ್ಯಾನ್ ನಾಟ್ ಸಿ ಇಟ್. ಕುರುಡ ಅವನು ಬೋರ್ಡ್ ಅಲ್ಲಿ ಹೆಲ್ಪ್ ಮೀ ಅನ್ನೋ ಇದ್ದ ಜಾಗದಲ್ಲಿ ಐ ಆಮ್ ಬ್ಲೈಂಡ್ ಹೆಲ್ಪ್ ಮೀ ಅಂತ ಇದ್ದ ಜಾಗದಲ್ಲಿ ಟುಡೇ ಇಸ್ ಎ ಬ್ಯೂಟಿಫುಲ್ ಡೇ ಬಟ್ ಐ ಕ್ಯಾನ್ ನಾಟ್ ಸಿ ಇಟ್ ಅಂತ ಬರೆದಿದ್ದಾನೆ. ಆಗ ಹೆಚ್ಚು ಹಣ ಬರುತ್ತೆ ಅಂತ. ಅಂದ್ರೆ ಒಂದು ಮಾತನಾಡುವ ರೀತಿಯಲ್ಲಿ ಒಂದೇ ಮಾತನ್ನ ಎರಡು ರೀತಿ ಹೇಳಬಹುದು, ಅದರ ಪರಿಣಾಮ ಬೇರೆ ಆಗಿ ತೋರಿಸುತ್ತೆ. ಈಗ ಫೈನಲ್, ಕಮ್ಯುನಿಕೇಟಿಂಗ್ ವಿತ್ ಯೂನಿವರ್ಸ್ ಬಹಳ ಇಂಪಾರ್ಟೆಂಟ್. ಇದು ಸರಿಯಾಗಿ ಗಮನಿಸಿ. ನಾನು ಮೊದಲೇ ಹೇಳಿದ್ದೀನಿ, ಕಮ್ಯುನಿಕೇಟಿಂಗ್ ವಿತ್ ಯೂನಿವರ್ಸ್ ಅಂಡ್ ಸೆಲ್ಫ್ ಥಿಂಕಿಂಗ್. ನಮ್ಮ ಜೊತೆ ನಾವೇನ್ ಮಾತಾಡ್ಕೊಳ್ತೀವಿ ಅವೆರಡಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ. ಮೊದಲು ಯೂನಿವರ್ಸ್ ಜೊತೆ ನೀವು ಯೂನಿವರ್ಸ್ ಲ್ಯಾಂಗ್ವೇಜ್, ಬಹುಶಃ ಗೋಪಿಕೃಷ್ಣ ಅವರು ಹೇಳಿದ್ದಾರೆ ಅಂತ ಕಾಣ್ತದೆ. ಯೂನಿವರ್ಸ್ಗೆ ಗೊತ್ತಿರೋದು ಒಂದೇ ಲ್ಯಾಂಗ್ವೇಜ್. ನಮ್ಮ ಕಂಪ್ಯೂಟರ್ ಇದ್ದಂಗೆ. ಕಂಪ್ಯೂಟರ್ ವರ್ಕ್ಸ್ ಆನ್ ಬಿಟ್ಸ್ ಅಂಡ್ ಬೈಟ್ಸ್. 01010101 8 ಬಿಟ್ಸ್ ಇಸ್ ಈಕ್ವಲ್ ಟು 1 ಬೈಟ್. ನೀವು ಏನೇ ಚಿತ್ರ ಬರೀರಿ, ಏನೇ ಟೆಕ್ಸ್ಟ್ ಬರೀರಿ, ಎಲ್ಲವೂ ಕಂಪ್ಯೂಟರ್ ಒಳಗಡೆ 010101 ಆಗೇ ಇರ್ತದೆ. ಅದೇ ರೀತಿ ನೋಡಿ, ಅದಕ್ಕೆ ಅದು ಎಲ್ಲವನ್ನೂ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿಯಲ್ಲಿ ಮಾತನಾಡ್ತದೆ ಪ್ರಕೃತಿ. ಎಲ್ಲವನ್ನೂ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಅಲ್ಲಿ ಅರ್ಥ ಮಾಡ್ಕೊಳ್ತದೆ ಪ್ರಕೃತಿ. ನಿಮ್ಮ ಮಾತು ಪ್ರಕೃತಿಗೆ ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಆಗಿ ಅರ್ಥ ಆಗುತ್ತೆ ಅನ್ನೋದಾದ್ರೆ, ನಿಮ್ಮ ಮಾತಿನಿಂದ ಸೃಷ್ಟಿಯಾಗುತ್ತಿರುವ ವೈಬ್ರೇಷನ್ ಫ್ರೀಕ್ವೆನ್ಸಿ ಸಪ್ಲೈ ಮಾಡುತ್ತೆ, ಮತ್ತೆ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ ಪ್ರಕೃತಿ ಸಪ್ಲೈ ಮಾಡುತ್ತೆ. ನೀವು ಕೇಳೋದು ಕೊಡ್ಲಿಲ್ಲ ಅಂದ್ರೆ ನೀವು ಕೇಳ್ತಾ ಇರೋ ರೀತಿ, ನೀವು ಸೃಷ್ಟಿ ಮಾಡಿದ ಫ್ರೀಕ್ವೆನ್ಸಿ ಸರಿ ಇಲ್ಲ ಅಂತ ಅರ್ಥ. ನಾನು ನಿಮಗೆ ತೋರ್ಸಕ್ಕೆ ಅಂತ 2 ಸಣ್ಣ ವಿಡಿಯೋ ಮಾಡಿದ್ದಾನೆ, ಒಂದು ಕನ್ನಡದಲ್ಲಿ, ಇನ್ನೊಂದು ಇಂಗ್ಲಿಷ್ ನಲ್ಲಿ. ಫ್ರೀಕ್ವೆನ್ಸಿ ಹೇಗೆ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ನೋಡಿ. 1 2 3 4 5 6 7 8 9. ಇಲ್ಲಿ 9 ನೋಡ್ಕೊಳ್ಳಿ, 8 and 9 ಹೇಗಿದೆ ಅಂತ. ನಾನು ಅದನ್ನೇ ಕನ್ನಡದಲ್ಲಿ ಮಾಡಿದ್ದೀನಿ, ನೋಡಿ ಅಲ್ಲಿ. 1 2 3 4 5 6 7 8 9. ನೋಡಿ, 8ಕ್ಕೂ 9ಕ್ಕೂ 8 and 9 ಇನ್ ಇಂಗ್ಲಿಷ್ ಇಸ್ ಡಿಫರೆಂಟ್ ಅಂಡ್ 8 and 9 ಇನ್ ಕನ್ನಡ ಇಸ್ ಡಿಫರೆಂಟ್ ಫ್ರೀಕ್ವೆನ್ಸಿನಲ್ಲಿ. ಈ ಡಿಫರೆನ್ಸು ನಾನು ಸಾರಿ ಹೇಳ್ತೇನೆ, ಹಿಂದೆ ಕೂಡ ಹೇಳಿದ್ದೆ. ಈ ಟ್ರೈನಿಂಗ್ಗಳಾದ್ಮೇಲೆ ನೀವು ಹೆಚ್ಚು ಚಿಂತನೆಗೆ ಸಿಗ್ಬೇಕಾಗುತ್ತೆ ಈ ವಿಷಯಗಳನ್ನ ಇಟ್ಕೊಂಡು ಗಂಭೀರವಾಗಿ ಕೂತು. ಅದರಲ್ಲೂ ಲೇಡೀಸ್, ನೀವು ಒಂದು ಸ್ವಲ್ಪ ಅವತ್ತವತ್ತಿನ ದಿನದ್ದು ಇದು ಏನು ಕತೆ, ನನಗೆ ಯಾಕೆ ಹೀಗಾಗ್ತಾ ಇದೆ, ಇವತ್ತು ಏನು ಹೇಳಿದ್ರು, ಇದರಿಂದ ಏನು ನಾನು ಬದಲಾವಣೆ ಮಾಡ್ಕೋಬಹುದು, ಅವುಗಳು ಮಾಡದೇ ಇದ್ರೆ ನಾವು ಎಲ್ಲಿದ್ದೀವಿ ಅಲ್ಲೇ ನಿಂತೋಗ್ತೀವಿ, ಏನು ಪ್ರಯೋಜನ ಆಗಲ್ಲ ಟ್ರೈನಿಂಗಿಂದ. ನನ್ನ ಬಹಳ ಆಸೆ ಅಂದ್ರೆ, ನಾನು ಮಾಡುವ ಟ್ರೈನಿಂಗಿಂದ ಜನಗಳ ಬದುಕು ಹದವಾಗಬೇಕು, ಸುಗಮ ಆಗಬೇಕು ಅಂತ. ಇದನ್ನು ಸ್ವಲ್ಪ ಚಿಂತನೆ ಮಾಡಿ. 8 9 8 and 9 ಅಂದ್ರೆ ಈ ತರ ಬರುತ್ತೆ ಫ್ರೀಕ್ವೆನ್ಸಿ. 8 9 ಅಂದ್ರೆ ಫ್ರೀಕ್ವೆನ್ಸಿ ಈ ತರ ಬರುತ್ತೆ. ಅದೇ ರೀತಿ ನಿಮ್ಮ ಪ್ರತಿಯೊಂದು ಮಾತು ನೇಚರು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಅದೇನು ಅರ್ಥ ಮಾಡ್ಕೊಂತೋ ಅದನ್ನ ಕೊಡ್ತಾ ಇರುತ್ತೆ. ನಿಮಗೆ ಬೇಕಾದ ಸಿಗ್ತಾ ಇರಲ್ಲ. ನಿಮಗೆ ಬೇಕಾದ ಸಿಗ್ಬೇಕು ಅನ್ನೋದಾದ್ರೆ ನೀವು ರಿಸೀವರ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದ ರೀತಿ ನೀವು ಕೊಡಬೇಕು. ಇದನ್ನ ನಾನು ಹೇಳ್ತೀನಿ ನಿಮಗೆ, ಟ್ಯೂನಿಂಗ್ ಫೋರ್ಕ್ ಎಕ್ಸ್ಪೆರಿಮೆಂಟ್ ಅಂತ. ಇಲ್ಲೊಂದು ಸ್ವಲ್ಪ ನೋಡಿ, ನಿಮ್ಮ ಮನೆಯಲ್ಲಿ ಯಾರು ಹೈಸ್ಕೂಲ್ ಓದ್ತಾ ಇರೋ ಹುಡುಗ ಇದ್ರೆ ಇದೇನು ಅಂತ ಕೇಳಿ ಅವ್ನು ಹೇಳ್ತಾನೆ. ನೋಡಿ, ನಾನು ಈ ವಿಡಿಯೋ ಆನ್ ಮಾಡ್ತೀನಿ. ಸರ್, ಇದು ಆಕ್ಚುಲಿ ಇದು ಫೆಂಗ್ ಶೂ, ಇದು ಬೌಲ್ ಸರ್. ಅದು ನೀವು ಅದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದು ಮಾಡಿದಾರೆ ಅದು. ಆಗ ಅದು ನೀವು ಅರ್ಥ ಮಾಡ್ಕೊಂಡ ರೀತಿ ಅಲ್ವಾ? ಅಂದ್ರೆ ನಮ್ಮ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆ ಸೌಂಡ್ ಕೇಳೋದ್ರಿಂದ. ಬಿಕಾಸ್ ನಾನು ಕೇಳಿದ್ದೀನಿ, ಅದಕ್ಕೆ ಹೇಳಿದೆ. ಓಕೆ, ಒಂದ್ ನಿಮಿಷ ರೀ. ನಾವು ಈ ರವೀಶ್ ಕೇಳೋಣ. ರವೀಶ್, ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ನಮಸ್ಕಾರ. ಓ ನೈಸ್, ನೀವು ಇದೀರಿ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ರವಿ, ಹೇಳಿ, ಆ ಎಕ್ಸ್ಪೆರಿಮೆಂಟ್ ನಿಮ್ಗೆ ಏನು ಅರ್ಥ ಆಯ್ತು? ನಾನು ಹಾಫ್ ಅನ್ ಅವರ್ ಲೇಟ್ ಆಯ್ತು, ಆಮೇಲೆ ಬಂದೆ. ಥ್ಯಾಂಕ್ಸ್ ಸರ್. ಸ್ಟಾರ್ಟಿಂಗ್ ಇಂದಾನೆ ಕೇಳಿದೆ, ಹಾಫ್ ಅನ್ ಅವರ್ ಇಂದ ನಿಮ್ದು ಯದ್ಭವಂ ತದ್ಭವತಿ ಅಂದ್ರಲ್ಲ, ಅಲ್ಲಿಂದ ಶುರು ಆಯ್ತು. ಓಕೆ, ನೈಸ್. ಟ್ಯೂನಿಂಗ್ ಫೋರ್ಕ್ ಅಂದ್ರೆ ನಾವು ಸೈನ್ಸ್ ಸ್ಟೂಡೆಂಟ್ ಆಗಿ ನಮ್ಗೆ ಗೊತ್ತಿರ್ತದೆ. ಟ್ಯೂನಿಂಗ್ ಫೋರ್ಕ್ ಅಂದ್ರೆ ಅದು ಏನಂತಾರೆ, ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡೋದು. ಒಂದು ಹೊಡೆದ್ರೆ ಅದರಿಂದ ಈಗ 450 ನಟ್ಸ್ ಅಂದ್ರೆ 450 ನಟ್ಸ್ ಪರ್ ಸೆಕೆಂಡ್ 450 ನಟ್ಸಿಂಗ್ ಹೋಗ್ತಿರ್ತದೆ. ಈಗ ಒಂದು ಬೆಲ್ ಹೊಡಿತು ಅಂದ್ರೆ 60 ಸೆಕೆಂಡ್ ಒಂದ್ಸಲಿ ಟ್ಯೂನ್ ಆಗ್ತದೆ, ಟನ್ 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 ಅಂತ. ಅಲ್ಲಿ ನೀವು ಪ್ಲೇ ಮಾಡಲ್ಲ ವಿಡಿಯೋದಲ್ಲಿ. ಅಂದ್ರೆ ಏನಂದ್ರೆ, ಇವಾಗ ವಿಡಿಯೋದ ಹೇಳ್ಬಿಡ್ತೀನಿ ಮೊದಲು. ಸೇಮ್ ಫ್ರೀಕ್ವೆನ್ಸಿ ಇದ್ದಾಗ ನೀವು ಹೊಡೆದಾಗ ಅದು ವೈಬ್ರೇಟ್ ಆಗುತ್ತೆ. ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇದ್ದಾಗ ಏನಾದ್ರು ಟಚ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅಂದ್ರೆ ಆ ಫ್ರೀಕ್ವೆನ್ಸಿಗೂ ಮ್ಯಾಚ್ ಆಗಲ್ಲ. ಈಗ ನಾವು ನ್ಯೂಮರಾಲಜಿ ಅಂತ ಅನ್ಕೊಳ್ಳಿ, ನಾವು ನ್ಯೂಮರಾಲಜಿ ಸ್ಟೂಡೆಂಟ್ ಅನ್ಕೊಂಡ್ರೆ, ನ್ಯೂಮರಾಲಜಿ ಸ್ಟೂಡೆಂಟ್ ಏನ್ ಹೇಳಿದ್ರು ನ್ಯೂಮರಾಲಜಿ ಸ್ಟೂಡೆಂಟ್ಗೆ ಅರ್ಥ ಆಗ್ತಿರ್ತದೆ. ಲೈಕ್ ಸೇಮ್ ಫ್ರೀಕ್ವೆನ್ಸಿ ಅವರಿಬ್ರು. ಈಗ ಒಳ್ಳೆತನದಲ್ಲಿ ಯೋಚನೆ ಮಾಡೋನು ಒಳ್ಳೆತನದಲ್ಲಿ ಯೋಚನೆ ಮಾಡೋರಿಗೆ ಅಟ್ಯಾಚ್ ಆದ್ರೆ ಬೇಗ ಅಟ್ಯಾಚ್ ಆಗ್ಬಿಡ್ತಾರೆ. ಅದೇ ಒಬ್ಬ ಕೆಟ್ಟತನ ಇರೋನು ಒಬ್ಬ ಒಳ್ಳೆತನ ಇರೋದು ಇವನೇ ಒಂದು ಅಡ್ಡ ಹಿಂಗೆ ಹೇಳ್ತಾವ ನನಗೆ ಅನ್ಕೊಂಡು ಒಬ್ರಿಗೊಬ್ರು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಸೊ ಅದು ಇಂಡಿಕೇಟ್ ಮಾಡ್ತದ ಆ ಫ್ರೀಕ್ವೆನ್ಸಿ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಚೆನ್ನಾಗಿ ಮಾತಾಡಿದ್ರು ರವಿ. ಅವ್ರು ಹೇಳ್ತಾ ಇರೋದು ನಿಯರೆಸ್ಟ್. ಇನ್ಯಾರು? ಒಂದ್ ನಿಮಿಷ, ನನಗೆ ಐ ವಂಡರ್, ಪುನಃ ನಾನು ಅವ್ರನ್ನೇ ಕೇಳ್ತಾ ಇದೀನಿ ಅನ್ಕೋಬಾರ್ದು. ಎಲ್ಲಿಮಾ? ಸ್ವಲ್ಪ ಮಾಲತಿ, ನಿಮ್ಗೆ ಅರ್ಥ ಆಯ್ತು ಹೇಳಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. Because of the frequency, sir. Because of the frequency that ಇಲ್ಲಿ ಹೊಡೆದ್ರೆ that pendulum could react. ಓಕೆ, ನಾನು ನಿಮಗೆ ತೋರಿಸಿದ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಹಳ ಸುಂದರ. ನೀವು ಗಮನಿಸಿದ್ರೆ 440 ಮೆಗಾವಾಟ್ಸ್ ಅಂಡ್ 520 ಮೆಗಾವಾಟ್ಸ್ ಎರಡು ಬೇರೆ ಬೇರೆಯ ಫೋರ್ಕ್ ಅನ್ನ ಆತ ಅಲ್ಲಿ ಫಸ್ಟ್ ತೋರಿಸ್ತಾನೆ.
440 ಮೆಗಾವಾಟ್ಸ್ ಪಕ್ಕದಲ್ಲಿ 520 ಮೆಗಾವಾಟ್ಸ್ನ ನೀವು ವೈಬ್ರೇಟ್ ಮಾಡೋಕ್ಕೆ ಹೊಡೆದ್ರೆ ಈ 440 ಮೆಗಾವಾಟ್ಸ್ ಅಳ್ಳಾಡಲ್ಲ, ಜಗ್ಗಲ್ಲ, ಅದಕ್ಕೇನು ಅದು ಕೇಳಿಸೋದೇ ಇಲ್ಲ. ಒಂಥರ ಕನ್ನಡದವನ ಜೊತೆ ಜರ್ಮನ್ ಮಾತಾಡ್ದಂಗೆ, ಅದಕ್ಕೆ ಅರ್ಥವೇ ಆಗಲ್ಲ, ಅದಕ್ಕೆ ಸುಮ್ಮನೆ ಇರುತ್ತೆ. ಯಾವಾಗ ಅವ್ನು ಪುನಃ 440ನೇ ತಗೊಂಡು ಅದನ್ನ ವೈಬ್ರೇಟ್ ಮಾಡ್ತಾನೆ, ಆಗ 440 ಹೊಡೆಯಕ್ಕೆ ಶುರು ಮಾಡುತ್ತೆ, ಮ್ಯಾಚಿಂಗ್ ಫ್ರೀಕ್ವೆನ್ಸಿ ಬಂದ್ಬಿಡುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೆ ಸಾರಿ ಹೇಳ್ತಾ ಇದ್ದೀನಿ, ನಿಮ್ಮ ಹೈಸ್ಕೂಲಲ್ಲಿ ಯಾರು ಹುಡುಗ ಇದ್ರೆ ಕೇಳಿ ಸರಿಯಾಗಿ ಹೇಳ್ತಾನೆ, ಬಟ್ ನಾನು ಈಗ ಹೇಳ್ತಾ ಇರೋದು ಸರಿ. ಇದರಿಂದ ನಮಗೇನು ಅರ್ಥ ಆಗ್ತದೆ ಅಂದ್ರೆ, ನಾನು ಮಾತಾಡ್ತಾ ಇದ್ದೇನೆ, ನನ್ನ ಮಾತು ರುಚಿ ಇರೋರಿಗೆ ಆ ಫ್ರೀಕ್ವೆನ್ಸಿ ಟಚ್ ಆಗುತ್ತೆ. ಅದಕ್ಕೆ ನೋಡಿ, ಒಂದು ಗುಂಪಲ್ಲಿದ್ರೆ ಅವ್ರು ಬಹಳ, ಅಂದ್ರೆ ಈ ಉದಾಹರಣೆ ಅಷ್ಟೊಂದು ಇದಲ್ವೇನೋ, ಆದ್ರೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಗುಂಪಲ್ಲಿ ಕುಡುಕರು ಬಹಳ ಬೇಗ ಫ್ರೆಂಡ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರು ನೋಡ್ತಿದ್ದಂಗೆ ಗೊತ್ತು, ಅವ್ರ ಭಾಷೆನೇ ಅಂತದ್ದು, ಅವ್ನ ಭಾಷೆ ಇದ್ರೆ ಇನ್ನೊಬ್ಬ ಫ್ರೆಂಡ್ ಆಗ್ಬಿಡ್ತಾನೆ. ಅದೇ ರೀತಿ ಬೇರೆ ಬೇರೆ ವರ್ಗದವರು ಕ್ರಿಟಿಸೈಸ್ ಮಾಡೋರು, ಅಥವಾ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಸೇರಿದವರು ಇನ್ನೊಂದು ಪಾರ್ಟಿಯನ್ನು ಕ್ರಿಟಿಸೈಸ್ ಮಾಡೋರು ಇದ್ದವರು ಅವ್ರವ್ರು ಒಂದಾಗ್ಬಿಡ್ತಾರೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿನೇ ಹಾಗೆ. ಆದ್ರಿಂದ ನಮಗೇನು ಲೆಸನ್ ಕಮ್ಯುನಿಕೇಶನ್ ಹಿನ್ನೆಲೆಯಲ್ಲಿ, ನಾವು ಯಾವ ತರ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡ್ತೇವೆ ಆ ತರದ ವ್ಯಕ್ತಿಯನ್ನ ಪ್ರಕೃತಿ ಹೊಂದಿಸಿ ನಿಮಗೆ ಕೊಡುತ್ತೆ. ಪ್ರಕೃತಿಗೆ ಬಹಳ ಸುಲಭ ಅದನ್ನು ಹೊಂದಿಸೋದು. ನಿಮ್ಮ ಫ್ರೀಕ್ವೆನ್ಸಿ ನಿಮಗೆ ಬೇಕಾದ ಸಿಗ್ತಾ ಇಲ್ಲ ಅಂದ್ರೆ ಪ್ರಕೃತಿಗೆ ತಪ್ಪಲ್ಲ. ನಾನು ವೈಬ್ರೇಟ್ ಮಾಡ್ತಾ ಇರೋ ಫ್ರೀಕ್ವೆನ್ಸಿ ಪ್ರಕೃತಿ ಅರ್ಥ ಮಾಡ್ಕೊಳ್ತಾ ಇರೋ ರೀತಿ ನನ್ಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದೆ. ದಯವಿಟ್ಟು ಈ ವಿಷಯಗಳನ್ನ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿ. ಕಮ್ಯುನಿಕೇಶನ್ ಅಷ್ಟೊಂದು ಮುಖ್ಯ, ಕಮ್ಯುನಿಕೇಶನ್ ವಿತ್ ನೇಚರ್ ಅಷ್ಟೊಂದು ಮುಖ್ಯ. ಅದೇ ಕಾರಣಕ್ಕೆ ಹಣವಂತನಾಗ್ತಿರ್ತಾನೆ, ಬಡವನಾಗ್ತಿರ್ತಾನೆ. ಅವ್ನು ನಾನು ಸಾವುಕಾರ ಆಗ್ಬೇಕು ಅಂತ ಆಸೆ ಇದೆ, ಅಯ್ಯೋ ಭಗವಂತ ನನ್ನ ಸಾವುಕಾರ ಮಾಡು ಅಂತ ಕೇಳ್ತಾನೆ ಓಪನ್ ಆಗಿ. ಅದ್ರ ಒಳಗಡೆ ಅಯ್ಯ ನಾನೆಲ್ಲಿ ಸಾವುಕಾರ ಆಗೋದು ಅಂತಾನೆ. ಅದು ಒಳಗಡೆ ನೀವೆಲ್ಲಿ ನಾನೆಲ್ಲಿ ಸಾವುಕಾರ ಆಗೋದು ಅಂತೀರೋ ಅದು ಕಮ್ಯುನಿಕೇಟ್ ಆಗ್ತಾ ಇರ್ತದೆ ಪ್ರಕೃತಿ. ಸೊ ಬಿ ಕೇರ್ಫುಲ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್ ಅಂಡ್ ಪ್ರಕೃತಿ ಈಸ್ ವಿಲ್ಲಿಂಗ್ ಟು ಗಿವ್ ಯು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಪ್ರೊವೈಡೆಡ್ ಯು ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್ ಆಫ್ ದಿ ನೇಚರ್ ಆಫ್ ದಿ ಯೂನಿವರ್ಸ್. ದಿ ಲ್ಯಾಂಗ್ವೇಜ್ ಆಫ್ ದಿ ಯೂನಿವರ್ಸ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ವೈಬ್ರೇಷನ್. ನಿಕೋಲಾ ಟೆಸ್ಲಾ ಯಾವ್ದಾದ್ರು ಯೂಟ್ಯೂಬ್ಗಳಲ್ಲಿ ಹೋಗಿ ನೋಡಿ, ಬಹಳ ಸುಂದರವಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಆತ. ಓಕೆ, ಲೆಟ್ ಮಿ ಗೋ ಫರ್ದರ್. ಇಲ್ಲೆರಡು ಯೂಟ್ಯೂಬ್ ಲಿಂಕ್ ಇದೆ, ನಾನು ಇದನ್ನ ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಅಥವಾ ನೀವೇನೇ ನಿಕೋಲಾ ಟೆಸ್ಲಾ ಅಂತ ಹಾಕಿ ಸಿಗುತ್ತೆ, ಅಥವಾ ಟ್ಯೂನಿಂಗ್ ಫಾರ್ ಎಕ್ಸ್ಪೆರಿಮೆಂಟ್ ಅಂತ ಹಾಕಿ ಸಿಗುತ್ತೆ. 12:15 ಗಂಟೆ 1 ನಾನು ಬಂದಿದ್ದೇನೆ. ಅದಕ್ಕೆ ಮೊದಲು ಇಲ್ಲಿವರೆಗೆ ಏನಾಯ್ತು ಅಂತ ನಾನು ನಿಮ್ಮಗಳನ್ನ ಕೇಳಬೇಕು. ಇಲ್ಲಿಂದ ಆಚೆಗೆ ನಾನು ಏನು ತೋರಿಸ್ತಾನೆ ಇದು ನನ್ನ ಮುಂದಿನ ಮಾಡ್ಯೂಲ್. ಅದಕ್ಕೆ ಮೊದಲು ಲೆಟ್ ಮಿ ಗೋ ಬ್ಯಾಕ್ ಅಗೈನ್ ಟು ಆಲ್ ಆಫ್ ಯು. ಓಕೆ, ಬಹಳ ಕ್ವಿಕ್ ಆಗಿ ಇಷ್ಟೋ ತನಕ ನಡೆದ ಸೆಷನ್ನ ಹಿನ್ನೆಲೆಯಲ್ಲಿ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬಹುದಾ ನಿಮ್ಗೆ ಏನ್ ಸಿಕ್ತು, ಇದರಿಂದ ಎಷ್ಟು ಉಪಯೋಗ ಆಯ್ತು, ಎಷ್ಟು ಉಪಯೋಗ ಆಗಲಿಲ್ಲ? ನಾನು ಎಲ್ಲಾನು ಅನ್ಮ್ಯೂಟ್ ಮಾಡಿದ್ದೀನಿ, ಹೇಳಿ. We need not react to the situation, but we need to respond to it, sir. That's nice. One point. ಬೇರೆ ಯಾರಾದ್ರೂ? What we sow, we reap. Good. What we sow, you reap. But there are ways, let us not get settled there itself. ನಾನೇನ್ ಮಾಡ್ಲಿ, ನನ್ನ ಕರ್ಮ ನಾನು ಏನ್ ಸೇವ್ ಮಾಡಿದೀನಿ ಅಲ್ಲ. You have, this moment is yours, free. You have the choice to change. ಮರ್ತ್ಬಿಡ್ಬೇಡಿ, ದಿ ಪವರ್ ಆಫ್ ನೌ ಇದೆ. ಸರ್ ನಾವೇನು ಮನಸ್ಸಲ್ಲಿ ಅನ್ಕೊಳ್ತೀವಿ. Birds of the same feather flock together. That is also one. Good. ರೇಖಾ, ನೀವೇನೋ ಹೇಳ್ತಾ ಇದ್ರಿ ಅಲ್ಲ? ಸರ್ ನಾಗರತ್ನ ಸರ್. ನಾಗರತ್ನನ ಹೇಳಿ. ಹೇಳಿ ಸರ್, ನಾವೇನ್ ಅನ್ಕೊಂತೀವ ಮನ್ಸಲ್ಲಿ ಅದೇ, ಅಂದ್ರೆ ಇನ್ನರ್ ಮನ್ಸಲ್ಲಿ ನಾವೇನ್ ಅನ್ಕೊಂತೀವಿ ಅದೇ ಹೊರಗಡೆ ನಡೆಯುತ್ತೆ ಅಂತ, ಅದು ಯೂನಿವರ್ಸಿಟಿ ಕನೆಕ್ಟ್ ಆಗುತ್ತೆ ಅಂತ ಸರ್. ಹೌದು, ಈಗ ನೀವು ಅನ್ಕೊಳ್ಳೋದನ್ನ ಬದಲಾಯಿಸಬಹುದಲ್ಲ, ಆಯ್ಕೆ ಸ್ವಾತಂತ್ರ್ಯ ಇದೆಯಲ್ಲ? ಇದೆ ಸರ್, ಬದಲಾಯಿಸಿದ್ರೆ ಖಂಡಿತವಾಗಿ ಒಂದು ನಿರ್ದಿಷ್ಟವಾದ ಒಂಥರ ವ್ರತ ರೀತಿ ಒಂದು 21 ದಿನ ಮಾಡಿ ಕಾನ್ಶಿಯಸ್ ಆಗಿ ಹಳೆಯ ಅಭ್ಯಾಸಗಳನ್ನ ಬಿಟ್ಟು ನಾನು ಇಲ್ಲಿಂದ ಆಚೆಗೆ ಪಾಸಿಟಿವ್ ಆಗೇ ಕೇಳ್ತೀನಿ ಅಂತ. ಇನ್ನೊಂದು ಮಾತಿದೆ, ನೀವು ಮರ್ತ್ಬಿಡ್ಬೇಡಿ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಕೂಡ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ನಾನ್ ನೋಡಿ ಬಡವ, ಈಗ ಆದ್ರೆ ನಾನು ಸಾವುಕಾರ ಆಗ್ಬೇಕು ಅಂತ ಆಸೆ. ನಾನು ಇಲ್ಲಿಂದ ಆಚೆಗೆ ಪ್ರಕೃತಿಗೆ ನಾನು ಸರಿಯಾದ ಮೆಸೇಜ್ ಕಳಿಸ್ಬೇಕಾದ್ರೆ ನಾನೀಗ ಸಾವುಕಾರನಿಗೆ ವರ್ಸೋದ್ ಕಲ್ತ್ಕೋಬೇಕು. ಫೇಕ್ ಇಟ್ ಈವನ್ ಟಿಲ್ ಯು ಮೇಕ್ ಇಟ್, ಅದು ಇದಾಗ್ಬಿಡುತ್ತೆ ಅಂತ. ಓಕೆ, ಹೌದು ಸರ್. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್, ಮೊದಲು ನಮ್ಮಲ್ಲಿ ನಾವು ಬದಲಾವಣೆ ತಂದ್ಕೋಬೇಕು ಅಂತ. ಗುಡ್. ಈ ಸೆಷನ್ ಇಲ್ಲದೆ ಇದ್ರೆ ನಿಮ್ಗೆ ಗೊತ್ತಿತ್ತು ನಾಗಶಿಲ್ಪ ನೀವೇನ್ ಮಾಡ್ತೀರಿ ಅಂತ ಹೇಳಿ ನಂಗೆ. ಅದೇ 21 ದಿವಸ ವ್ರತ ಹೇಳಿದ್ರಲ್ಲ, ಅದನ್ನ ಫಾಲೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ತಗೊಂಡು ಕೆಲವು ಟೈಮ್ ಹೇಳಿ ಮಾಡ್ಬೇಕು. ನಾನು ಕೂಡ ಕೆಲವು ಟೈಮ್ ರೆಸ್ಪಾನ್ಸ್ ಮಾಡಿದ್ರೆ ರಿಯಾಕ್ಟ್ ಮಾಡ್ಬಿಡ್ತೀನಿ. ಅದು ನಂದು ಕೆಲಸದ ಒತ್ತಡ ಏನೋ ಇರ್ಬೋದು, ಕಾರಣ ಏನೇ ಇರ್ಬೋದು, ಆದ್ರೂ ಮಾಡ್ತೀವಿ ಸಿಚುಯೇಷನ್ ಅಲ್ಲಿ. ಅದನ್ನ ಬದಲಾವಣೆ ಮಾಡಿ ನನ್ನೆಲ್ಲ ಬದಲಾವಣೆ ತಂದ್ಕೊಂಡು ನೀವ್ ಹೇಳಿದ್ರಲ್ಲ, ಅದು ವ್ರತ ಅಂತ ಸ್ವಲ್ಪ ಭಯ ಭಕ್ತಿಯಿಂದ ಮಾಡ್ತೀವಿ ಅಂತ. ಗುಡ್. ಥ್ಯಾಂಕ್ ಯು. ಇನ್ಯಾರೋ ಮಾತಾಡ್ತಾ ಇದ್ದಾರೆ, ಹೇಳಿ. 7 ಜನ ಹೇಳಿ. ಶಿಲ್ಪ, ಹೇಳಿ. ಒಂದು ಕ್ರಿಯೆಯಾದ ನಂತರ ನಮ್ಮ ಕಾರ್ಯಾಚರಣೆ ಮುಂದಿನದು ಹೆಂಗಿರುತ್ತೆ ಅನ್ನೋದನ್ನ ಕಾನ್ಶಿಯಸ್ ಆಗಿ ಮಾಡ್ಬೇಕು ಸರ್. ಇನ್ನೊಂದ್ಸಲ ಹೇಳಿ, ನಂಗೆ ಅರ್ಥ ಆಗಲಿಲ್ಲ.
ಈಗ ಒಂದು ಕ್ರಿಯೆ ಆಯ್ತು, ಅಚಾತುರ್ಯದಿಂದ ಆಯ್ತು, ಇಲ್ಲಾಂದ್ರೆ ಹಿಂಗೋ ಆಯ್ತು, ಅದರ ನಂತರ ನಮ್ಮ ಪ್ರತಿಕ್ರಿಯೆ ಕಾನ್ಸ್ಟೆಂಟ್ ಆಗಿರ್ಬೇಕು. ಗುಡ್ ಗುಡ್. ಹಾ. ಓಕೆ, ನೆಕ್ಸ್ಟ್ ಇನ್ಯಾರು? ನಿಮಗೆ ಏನ್ ಅರ್ಥ ಆಯ್ತು ಅನ್ನೋದು ಒಂದು ಪದ ಬೇಕು, ನನ್ಗೆ ಒಂದು ವಾಕ್ಯದಲ್ಲಿ ಬೇಕು. ಅದೇ ಕ್ರಿಯೆಯ ನಂತರ ಪ್ರತಿಕ್ರಿಯೆ ಉತ್ತಮವಾಗಿರ್ಬೇಕು ಅಂತ. ನೀವು ಉತ್ತಮವಾಗಿ ಪ್ರತಿಕ್ರಿಯೆ ಮಾಡುವ ಸಂಕಲ್ಪ ಇವತ್ತು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಖುಷಿ ಪಡ್ತಿದ್ದೆ. ನೀವು ಥಿಯರಿ ನನ್ಗೆ ಹೇಳ್ತಾ ಇದ್ದೀರಿ, ನಾನು ಹೇಳ್ಕೊಡ್ ಥಿಯರಿನ ಆಲ್ರೆಡಿ ಅಳವಡಿಸ್ಕೊಂಡಿದ್ದೀನಿ ನಾನು. So ಅದನ್ನ ಇನ್ನು ಹಂಗಾದ್ರೆ ಸರಿ. ಐ ಆಮ್ ಹ್ಯಾಪಿ ವಿತ್ ಯು ಇಫ್ ಯು ಹ್ಯಾವ್ ಡನ್ ಇಟ್. ಎಸ್ ಸರ್. ಹಾ, ರವಿ ಸರ್, ನಿಮಗೆ ಇಡೀ ನೀವು ಅಟೆಂಡ್ ಮಾಡಿದಷ್ಟು ಟೈಮಲ್ಲಿ ನಿಮ್ಗೆ ನೀವು ಇಷ್ಟಪಟ್ಟ ಒಂದು ಸಂಗತಿ ಹೇಳಿ ರವಿ. ಒಂದು ಸಂಗತಿ ಅಂತ ಹೇಳಕ್ ಬರಲ್ಲ, ಹೇಳ್ಬೇಕಂದ್ರೆ ಟಾಪಿಕ್ ಹೇಳ್ಬೋದು. ಫುಲ್ ಟಾಪಿಕ್ ತಗೊಂಡಿದ್ದೀರಲ್ಲ, ಟಾಪಿಕ್. ಓಕೆ, ಈಗ ಕಮ್ಯುನಿಕೇಶನ್ ಅನ್ನೋದು ಒಂದು ನೆಲ್ಲಿ ಅಂತ ಆದ್ರೆ, ಹ್ಮ್ ಆ ನೆಲ್ಲಿ ನೀರ್ ಬರ್ಬೇಕು ಅಂದ್ರೆ ಏನೇನ್ ಬೇಕು ಅಂತ ಎಲ್ಲ ಹೇಳ್ಕೊಟ್ರಿ. ಹ್ಮ್ ನೆಲ್ಲಿ ನೀರ್ ಬರ್ಬೇಕಂದ್ರೆ ಓವರ್ ಟ್ಯಾಂಕ್ ತುಂಬಿರ್ಬೇಕು ಮೇಲ್ಗಡೆ, ಹ್ಮ್ ಅಲ್ಲಿಂದ ಕನೆಕ್ಷನ್ ಬರ್ಬೇಕು. ಹ್ಮ್ ಆ ಕನೆಕ್ಷನ್ ನಲ್ಲಿ ಏನೇನ್ ಅಬ್ಸ್ಟಕಲ್ ಇರಬಾರ್ದು, ಹೆಂಗ್ ಹಾಕ್ಬೇಕು. ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ ಅಂದ್ರೆ ನಾವೇನ್ ಯೋಚನೆ ಮಾಡ್ತೀವೋ ಆ ರೀತಿ. ಆಯ್ತಾ? ಈಗ ಯಾರನ್ನೋ ನಮ್ಮ ಮಕ್ಕಳನ್ನ ಬೈಯಕ್ಕೆ ಏನಾದ್ರು ಏನೋ ಮಾಡ್ತಿದ್ಯಾ, ದಡ್ಡಂಗ್ ಇರ್ತೀಯ ಅಂತ ಬೈಯೋದ್ಕು, ಇನ್ನ ದಿನ ನೀನು ಚೆನ್ನಾಗ್ ಓದು, ಇಂಟೆಲಿಜೆಂಟ್ ಆಗು ಅನ್ನೋದ್ಕು ಡಿಫ್ರೆನ್ಸ್ ಇರ್ತದೆ. ಓವರ್ ಟ್ಯಾಂಕ್ ಅಲ್ಲಿ ನಮ್ಗೆ ಎಷ್ಟೇ ನಾಲೆಜ್ ಇರ್ದು, ಆ ಕಮ್ಯುನಿಕೇಶನ್ ಅನ್ನೋದು ಒಂದು ಪೈಪ್ ತರ ಏನಾದ್ರು ತಗೊಂಡ್ರೆ ಆ ಓವರ್ ಟ್ಯಾಂಕ್ ಇಂದ ನೀಟಾಗಿ ಫ್ಲೋ ಆಗುತ್ತೆ ನೀರು. ಆ ಫ್ಲೋ ಆಗೋದನ್ನ ಕಮ್ಯುನಿಕೇಶನ್ ಅಂತ ಅನ್ಕೋಬಹುದು ನಾವು. ಅದನ್ನ ಯದ್ಭಾವಂ ತದ್ಭವತಿ ಅಂತ ಅನ್ಕೋಬಹುದು. ಎಲ್ಲಾರು ಏನ್ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಥಿಂಕ್ ಚಿಂತೆಗೂ ಚಿಂತನೆಗೂ ಡಿಫ್ರೆನ್ಸ್ ಐತೆ. ಹಾಗಾಗಿ ಚಿಂತೆ ಮಾಡೋದ್ ಬಿಟ್ಟು ಚಿಂತನೆ ಮಾಡಿದ್ರೆ ಆಗುತ್ತೆ. ಅಂದ್ರೆ ಪ್ರತಿಯೊಂದನ್ನು ಒಂದೇ ಆಂಗಲ್ ನೋಡೋಕ್ಕಿಂತ ಪಾಸಿಟಿವ್ ಮೈಂಡ್ ಅಲ್ಲಿ ನೋಡ್ತಾ ಹೋದ್ರೆ ಅದು ನೋಡೋ ಒಂದು ಏನಿರ್ತದೆ, ಆ ದೃಷ್ಟಿಕೋನನೇ ಚೇಂಜ್ ಆಗ್ತಿರ್ತದೆ. ಅಂಡ್ ನೀವೇ ಒಂದು ರಿಯಾಕ್ಟ್ ಅಂಡ್ ರೆಸ್ಪಾನ್ಸ್ ಅಂತ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿದೆ ಸರ್. ರಿಯಾಕ್ಟ್ಗೂ ರೆಸ್ಪಾನ್ಸ್ಗೂ, ರಿಯಾಕ್ಟ್ ಮಾಡಕ್ಕೆ ನಿಮ್ಗೆ ನಾಲೆಡ್ಜ್ ಬೇಕು, ರೆಸ್ಪಾನ್ಸ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಮತ್ತು ನಾಲೆಡ್ಜ್. ರಿಯಾಕ್ಟ್ ಏನಾಗಬೇಕು ಅಂದ್ರೆ ನನಗೆ ಗೊತ್ತು, ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು. ರೆಸ್ಪಾನ್ಸ್ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತು, ಇದ್ರ ಬಗ್ಗೆ ಅನುಭವನೂ ಆಯ್ತು, ನನಗೆ ರೆಸ್ಪಾನ್ಸ್ ಮಾಡ್ತೀನಿ ಅನ್ನೋದು. ಹಾಗಾಗಿ ರಿಯಾಕ್ಟ್ ಮತ್ತೆ ರೆಸ್ಪಾನ್ಸ್, ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಅವಾಗ ನಾವು ಡೆಲಿವರಿ ಚೆನ್ನಾಗಿ ಮಾಡಬಹುದು. ಅಂಡ್ ಇನ್ನೊಂದು, ಅದು ವಿಡಿಯೋ ತೋರಿಸಲ್ಲ ಸರ್ ಟ್ಯೂನ್ ಇಂದು, ಅದು ತುಂಬಾ ಇಷ್ಟ. ನಾನು ಅದನ್ನ ಫಾಲೋ ಮಾಡ್ತೀನಿ. ಸೇಮ್ ಫ್ರೀಕ್ವೆನ್ಸಿ ಇರೋರು ನೋಡ್ಬೇಕು. ಕೆಲವೊಂದ್ಸಲಿ ನೋಡಿ ಕೆಟ್ಟವರಾಗ್ತಿದೆ, ಏನನ್ನ ಕುಡ್ಕೊಂಡೆ ಫ್ರೆಂಡ್ ಆಗಿರ್ತಾನೆ. ಯಾರನ್ನ ಡ್ರಿಂಕರ್ಸ್ ಇದ್ರೆ ಡ್ರಿಂಕರ್ಸ್ಗೆ ಪಕ್ಕ ಡ್ರಿಂಕರ್ಸ್ ಕೂಡ ಹೆಂಗೋ ಅವ್ರು ಸಿಗ್ತಾರೆ. ಆಯ್ತಾ? ಆದ್ರೆ ಒಳ್ಳೆಯವ್ರಿಗೆ ಸಿಗೋದ್ ಕಷ್ಟ ಇರ್ಬೋದು, ಒಳ್ಳೆ ಸಿಗ್ತಾರೆ. ಕೆಟ್ಟವ್ರು ಸಿಕ್ಕಿದ್ರು ಏನೋ ಅವ್ರಿಗೆ ಇಷ್ಟ ಆಗ್ತಿರಲ್ಲ ನಮ್ಗೆ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ. ಸರ್ ಕೊಡ್ಬೇಕಾದ್ರೆ ಹೀಲಿಂಗ್ ಕೊಡೋಲ್ಲ, ಕೊಟ್ಟವ್ರು ಬಾಡಿ ಪೇನ್ಗೆ 10,000 ಹರ್ಟ್ಸ್ ಅಂತ ಕೊಟ್ಟವ್ರೆ. 10,000 ಹರ್ಟ್ಸ್ ಅಂತ. ಹರ್ಟ್ಸ್ ಅಂದ್ರೆ ಫ್ರೀಕ್ವೆನ್ಸಿ ಮೆಜರ್ಮೆಂಟ್. ನಮ್ಗೆ ಇರೋ ಫ್ರೀಕ್ವೆನ್ಸಿ ನಾವೇನೇ ಮಾಡಿದ್ರು ಯೂನಿವರ್ಸ್ ಸಬ್ಮಿಟ್ ಮಾಡುವಾಗ ಇಂತಿಷ್ಟೇ ಅಂತಾನೆ ಸಬ್ಮಿಟ್ ಮಾಡ್ತೀವಿ. ಪ್ರತಿಯೊಂದು ಕೋಡ್ನು ಹಂಗೆ. ಅದ್ ಹೆಂಗಿರ್ಬೇಕು ಅನ್ನೋದ ನೀವ್ ಹೇಳ್ಕೊಟ್ರಿ. ಕ್ಲಾರಿಟಿ ಇರಬೇಕು, ಪಕ್ಕಾ ನಂಬಿಕೆ ಇರಬೇಕು. ಅದಕ್ಕೆ ಎಮೋಷನಲ್ ಅಟ್ಯಾಚ್ ಆಗಿ ನಾನು ಶ್ರೀಮಂತ ಆಗ್ಬೇಕು ಅಂತ ಏನಾದ್ರು ನಾವು ಅನ್ಕೊಂಡ್ರೆ ಅದು ಒಳಗಿಂದ ಬರಬೇಕು. ಬಾಯಿಂದ ಬಂದ್ರೆ ಏನು ಇರಲ್ಲ. ಬಾಯಿಂದ ಬಂದ್ರೆ ಮಾತಾಗುತ್ತೆ, ಒಳಗಿಂದ ಬಂದ್ರೆ ಅದು ಎಮೋಷನಲ್ ಆಗುತ್ತೆ. ಅದಕ್ಕೊಂದು ಗ್ರಾಟಿಟ್ಯೂಡ್ ಇರಬೇಕು ಪಕ್ಕ. ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ. ಈ ಸೆಷನ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದು ಇಷ್ಟು ಸರ್. ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ರೆ, ಫೇಕ್ ಇಟ್ ಅಂಟಿಲ್ ಮೇಕ್ ಇಟ್ ಅಂತ. ಹಂಗೆ ಇರ್ಬೇಕು ಯಾವಾಗ್ಲೂ. ನಾವು ಶ್ರೀಮಂತ ಆಗ್ಬೇಕು ಅಂದ್ರೆ ಶ್ರೀಮಂತ ಆಗೇ ಇದ್ದೀವಿ ಅಂತಾನೆ ತೋರಿಸಬೇಕು. 4 ಜನ ಏನಾದ್ರು ಅನ್ಕೊಳ್ಳಿ, ಯೂನಿವರ್ಸಲ್ ಕೊಡ್ತದೆ. ಈಗ ನಾವು ಬರೀತೀವಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಮಾಡೋದು ಅದೇನೆ. ನಾವಿನ್ನೂ ದುಡ್ಡೇ ಬಂದಿರೋಲ್ಲ, 50 ಲಕ್ಷ ಬತ್ತು ಅಂತ ನಾವು ಬರ್ಕೊಂಡ್ರೆ ನನ್ನ ಮೈಂಡ್ ಅಲ್ಲಿ ಕುತ್ಕೊಬಿಡ್ತದೆ. ಸೊ ಯಾವಾಗ ನಮ್ಮ ಮೈಂಡ್ ಅಲ್ಲಿ ಕುತ್ಕೋತದೆ ನಾವು ರೆಡಿ ಆಗ್ಬಿಡ್ತೀವಿ ಮಾಡಕ್ಕೆ. ಥ್ಯಾಂಕ್ ಯು ಸರ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ನಿಮ್ಗೆ ಏನು ಇವತ್ತು ಆಗಿದೆ ಕೇವಲ ಒಂದು 10%. ಕಮ್ಯುನಿಕೇಶನ್ ಇನ್ನೂ ಬಹಳ ದೊಡ್ಡ ಸಬ್ಜೆಕ್ಟ್, ಬಹಳ ಡೌನ್ ಟು ಅರ್ತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಗಳಿವೆ. ಇಲ್ಲೇನು ನಾಗರತ್ನ ಅವ್ರು ಮಾತಾಡ್ಬೇಕಾ? ಹೇಳಿಮಾ ನಾಗರತ್ನ. ಸರ್, ಅದೇ ಇವಾಗ ನಮ್ ಲೈಫ್ ಅಲ್ಲಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಕಮ್ಯುನಿಕೇಶನ್ ಸರಿ ಇದ್ರೆ ನಮ್ ಲೈಫ್ ಪಾಸಿಟಿವ್ ವೇನಲ್ಲಿ ಕರೆಕ್ಟ್ ಆಗಿ ಹೋಗುತ್ತೆ. ಯಾವ್ದೇ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಯಾವ್ದೇ ತರ ಜಗಳಗಳು ಅದು ಆಸ್ಪದ ಇರಲ್ಲ. ಮತ್ತೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು. ಯಾವ್ದೇ ಒಂದು ವಿಷಯನ ತಗೊಂಡ್ರೆ ನಾವು ಪಾಸಿಟಿವ್ ವೇನಲ್ಲಿ ನಾವು ಥಿಂಕ್ ಮಾಡಿದಾಗ ನಮಗೆ ನಮ್ ಲೈಫಿಗೆ ಎಲ್ಲಾ ತರನು ಸಕ್ಸಸ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ವಿಚಾರಗಳು ಗೊತ್ತಿದ್ದು ಅದ್ರಲ್ಲಿ ಅದು ಹೈಡ್ ಆಗೋ ಹಿಡನ್ ಆಗೋ ಕೂತ್ಕೊಂಡಿದೆ. ಅದನ್ನ ನೀವು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದೀರಾ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾ. ನನಗೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ ನೋಡಿ. ನಾನು ಲಾಸ್ಟ್ ಟೈಮ್ ಕೂಡ ಅದನ್ನೇ ಹೇಳಿದ್ದೆ. ನಾವು ಒಟ್ಟಿಗೆ 53 ಜನ ಇದೀವಿ ಗುಂಪಲ್ಲಿ. 7 ಜನ ನೀವು ಬಂದಿದ್ದೀರಿ. ಯಾರು ಸಿಕ್ಬೇಕು ಅವ್ರು ಸಿಕ್ಕುತ್ತೆ, ಬೇರೆ ವಿಷಯ. ಆದ್ರೆ ಎಲ್ಲಿ ನಾನು ಇಡುತ್ತಾ ಇದ್ದೀನೋ ಗೊತ್ತಿಲ್ಲ. ನಾನು ಕೆಲಸನ ಮಾಡಿದ್ದೀನಿ, ಬಟ್ ಕೇವಲ 7 ಜನ ಇದ್ದೀರಿ 53 ಜನದ ಗುಂಪಲ್ಲಿ. ಅದು ದಟ್ಟು ಆನ್ ಎ ಸಂಡೇ ಅಟ್ 11 AM. ನಾನು ಸಂಜೆ ಹೊತ್ತು ಮಾಡಿದ್ರೆ ಕ್ಲಾಸ್ ಇದೆ ಸರ್ ಅಂತ. ಬೆಳಿಗ್ಗೆ ಈಗ ಸಂಡೇ ಒಂದು ರಜದ ದಿವಸ 11 ಗಂಟೆಗೆ ಮಾಡಿದ್ರೆ ಇದಿಲ್ಲ. ನಾನು ನಿಮ್ಗೊಂದು ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಇದು ಫ್ರೀ ಕ್ಲಾಸು, ಇನ್ನೊಂದಷ್ಟು ಜನ ಸಿಕ್ಲಿ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಇನ್ಯಾರು ಬೇಕಿದ್ರೆ ಕರೀರಿ ಅಂತ ಲಿಂಕ್ ಕಳಿಸಿದ್ದೆ. ಅವ್ರ್ಯಾರು ಬಂದಿಲ್ಲ. ನನಗೆ ಗೊತ್ತಿಲ್ಲ ಇದೇನು ನಾನು ಸರಿ ಮಾಡ್ತಾ ಇಲ್ವಾ ಅಥವಾ ಎಲ್ಲಿ ಎಡವಟ್ ಆಗ್ತಾ ಇದೆ ಅಂತ ನಾನು ಚಿಂತನೆ ಮಾಡ್ತಾನೆ. ರವಿ ಹೇಳ್ದಂಗೆ ಆಗ ನೋಡುವ ಉತ್ತರ ಸಿಗುತ್ತಾ ಅಂತ. ಹೇಳಿ ಮಂಜುಳಾ, ನೀವೇನೋ ಕೈ ಎತ್ತಿದ್ದೀರಮ್ಮ? ಮಂಜುಳಾ, ಓಕೆ ಫ್ರೆಂಡ್ಸ್. ನಾನೀಗ ಲಾಸ್ಟ್ ಒಂದು ಸ್ಲೈಡ್ ತೋರಿಸಿ ನಾನು ಇವತ್ತಿನ ಸೆಷನ್ ಮುಗಿಸ್ತೇನೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ 2 ಅವರ್ಸ್ ಅಂತ. 2 ಅವರ್ಸ್ ಆಯಿತು. ಲಾಸ್ಟ್ ಸ್ಲೈಡ್ ತೋರಿಸ್ಬೇಕಾಗಿರೋದು
ಇದು ಈ ಸ್ಲೈಡ್ ಅಲ್ಲಿ ನಾನು ಹೇಳ್ಬೇಕು ಅಂತ ಇರೋದು ಸರ್ ಅವ್ರು ಮಂಜುಳಾ ಅವ್ರು ಅನ್ಮ್ಯೂಟ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾರೆ ಸರ್, ಅವ್ರೇನೋ ಮಾತಾಡ್ತಾರೇನೋ, ಅವ್ರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ ಏನು. ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕಮ್ಮ, ನಾನು ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ. ನೀವು ಮಾಡ್ಕೊಳ್ಳಿ, ಹೇಳಿಮ್ಮ ಹೇಳಿ. ಈಗ ಆಯ್ತು ಸರ್, ಆಕ್ಚುಲಿ ಅನ್ಮ್ಯೂಟ್ ಅಲ್ಲಿಂದ ಮಾಡಿದ್ದಿಲ್ಲ ನೀವು. ಏನಿಲ್ಲ ಸರ್, ಜೀವನದಲ್ಲಿ ನಾವು ಎವ್ರಿ ಡೇ ನಾವು ಏನೇನು ಅಳವಡಿಸ್ಕೊಳ್ಬೇಕು ಅದನ್ನೇ ಹೇಳ್ತಾ ಇದ್ದೀರಾ. ಆಕ್ಚುಲಿ ದಿಸ್ ಇಸ್ ಮೈ ಸ್ಲೋಗನ್, ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಎಲ್ರಿಗೂ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಆಕ್ಚುಲಿ ನಾನು ಏನ್ ಹೇಳ್ತಾ ಇರ್ತೀನಿ ಬೇರೆಯವ್ರಿಗೆ ಸ್ವಲ್ಪ ಹಿಂಗೆ ಕೌನ್ಸಿಲಿಂಗ್ ತರ ಹೇಳ್ತಾ ಇರ್ತೀನಿ, ಹೀಗಿರ್ಬೇಕು ಮತ್ತೆ ಬೇರೆಯವ್ರಿಗೆ ಯಾವಾಗ್ಲೂ ಹರ್ಟ್ ಮಾಡೋ ತರ ಮಾತಾಡಬಾರ್ದು, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾತಾಡ್ಬೇಕು, ಮತ್ತೆ ಕಮ್ಯುನಿಕೇಟ್ ಹೇಗ್ ಮಾಡ್ಬೇಕು. ಇವಾಗ ಅತ್ತೆ ಸೊಸೆ ವಿಚಾರನೇ ಹೇಳಿದ್ರಿ, ಸೊಸೆ ವಿಚಾರದಲ್ಲಿ ಬಂದಾಗ ಅವರು ಅದನ್ನ ನೆಗೆಟಿವ್ ಆಗಿ ತಗೊಂಡು ಅದೇ ಮಗಳ ವಿಚಾರಕ್ಕೆ ಬಂದಾಗ ಪಾಸಿಟಿವ್ ಆಗಿ ಮಾತಾಡಿದ್ರು. ಸೊ ಹಂಗೆ ನಾವ್ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾವ್ ಅದನ್ನ ಏನ್ ಫೀಲ್ ಮಾಡ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ ನಾವು ಹೇಗ್ ನಾವು ಮಾತಾಡಿ ತಪ್ಪು ಬೇರೆಯವ್ರಿಗೆ ಹೇಗೆ ಹರ್ಟ್ ಮಾಡಿದ್ವಾ ಅಂತ. ಸುಮಾರು ಅದೇ ಹಿಂಗೆ ಹೇಳಿದ್ರಿ, ರವಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ, ಬಿಕಾಸ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಮತ್ತೆ ಅದೇ ಸ್ವಲ್ಪ ಇಲ್ಲಿ ಏನಂತಂದ್ರೆ ಸ್ವಲ್ಪ ಮ್ಯೂಟ್ ಅನ್ಮ್ಯೂಟ್ ಮಾಡೋದು ಮೇ ಬಿ ಪ್ರಾಬ್ಲಮ್ ಆಗಿದೆ, ಅಥವಾ ಇಲ್ಲಿ ನಾನು ಇರೋರ್ಗೂ ಹೇಳ್ತೀನಿ ಸರ್, ಹೇಳ್ತಿರುವಾಗ ನಾವು ಆಕ್ಚುಲಿ ರಿಯಾಕ್ಷನ್ ಮಾಡೋದು ಇನ್ನೊಂದು ಮಾತಾಡಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳ್ತೀನಿ ನಾನು. ಇವಾಗ ನೀವು ಹೇಳ್ತಾ ಇದ್ದಾಗ ಇಲ್ಲಿ ಏನು ರಿಯಾಕ್ಷನ್ಸ್ ಅಟ್ಲೀಸ್ಟ್ ನೀವು ಅನ್ಮ್ಯೂಟ್ ಮಾಡಿದಾಗ ರಿಯಾಕ್ಷನ್ಸ್ ಕೊಡ್ಬೋದು ನಾವು. ನೀವು ಚೆನ್ನಾಗಿ ಹೇಳಿದಾಗ ಒಂದು ಹಾರ್ಟ್ ಅಥವಾ ಓಕೆ ನೀವು ಹೇಳಿ ಕರೆಕ್ಟ್ ಅಂದಾಗ ಒಂದು ಥಮ್ಸ್ ಅಪ್, ಈ ತರ ಒಂದು ರಿಯಾಕ್ಷನ್ಸ್ ಕೊಟ್ಟಾಗ ನಿಮಗೂ ಅದನ್ನ ಹೇಳೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ನಂಗೆ ರಿಯಾಕ್ಷನ್ಸ್ ಹೀಗೆ ಬರ್ತಿದೆ ಸೊ ಅಂತ ಹೇಳ್ಬಿಟ್ಟು, ಏನು ರಿಯಾಕ್ಷನ್ಸ್ ಇಲ್ಲದೆ ಇರುವಾಗ ನಮಗೆ ನಾವೇ ಹೆಂಗೆ ಹೇಳ್ಕೊಂಡಂಗೆ ಇರುತ್ತೆ ಅದು. ಸೊ ನಾನು ಇದು ಆಡಿಯನ್ಸ್ಗೂ ನಾನು ಇದನ್ನ ಹೇಳ್ತೀನಿ ಸರ್, ಏನಾದ್ರೂ ಹೇಳ್ತಿರುವಾಗ ಅಟ್ಲೀಸ್ಟ್ ರಿಯಾಕ್ಷನ್ಸ್ ಕೊಟ್ಟಾಗ ಅವ್ರಿಗೂ ಇನ್ನೊಂದ್ ಸ್ವಲ್ಪ ಹೇಳ್ಬೇಕು ಅನ್ನೋದ, ಇನ್ನೊಂದ್ ಸ್ವಲ್ಪ ಗ್ರೇಸ್ಫುಲ್ ಅಥವಾ ನಾವ್ ಇನ್ನೊಂದ್ ಸ್ವಲ್ಪ ಇನ್ಸ್ಪೈರ್ ಮಾಡೋದ ಆತರ ಆಗುತ್ತೆ ಅಂತ ನಾನು ಎಲ್ರಿಗೂ ಹೇಳ್ಕೊಳ್ತೀನಿ. ತಪ್ಪಾಗಿದ್ರೆ ಸಾರಿ ಅಂತೀನಿ ನಾನು. ಇಲ್ಲ ಹೇಗೂ ಕರೆಕ್ಟ್ ಟೈಮ್ ಅಲ್ಲಿ ಬಹುಶಃ ಎಲ್ಲರೂ ನನ್ನ ಮಾತು ಕೇಳ್ತಾರೆ ಅಂತ ಇದೀನಿ. ನಿಮ್ಗೆ ಏನೇನು ಅನಿಸ್ತಾ ಇದೆ ಒಂದು ಎಲ್ಲರೂ ಒಂದೇ ತರ ತುಂಬಾ ಚೆನ್ನಾಗಿತ್ತು ಅಂತ ಬರೆಯಕ್ಕೆ ಹೋಗ್ಬೇಡಿ. ಗುಂಪಲ್ಲಿ ವಾಪಸ್ ಹೋಗಿ ಇವತ್ತಿನ ಸೆಷನ್ ಬಗ್ಗೆ ನಿಮ್ಗೆ ಸಿಕ್ಕಿದ ಮಾಹಿತಿ ಏನು ಮತ್ತೆ ಹೇಗಿತ್ತು ಅಂತ ಒಂದ್ ಸೆಂಟೆನ್ಸ್ ನೀವು ಬರ್ಬಿಡಿ. ಇಲ್ಲ ನಿಮ್ಗೆ ಆದ್ರೆ ಒಂದೇ 1 ಮಿನಿಟ್ ವಿಡಿಯೋ ಮೊಬೈಲ್ ಮುಂದೆ ಹಿಡ್ಕೊಂಡು ಹೇಗೆ ಬರುತ್ತೆ ಹಾಗೆ 1 ಮಿನಿಟ್ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬಿಡಿ ಇದ್ರಲ್ಲಿ ಗ್ರೂಪ್ ಅಲ್ಲಿ. ಆಗ ಬಾಕಿ ಅವ್ರು ಓದ್ತಾರೆ. ಸುಮ್ನೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಬರೆಯೋದ್ರಿಂದ ಯಾರಿಗೂ ಏನು ಅರ್ಥ ಆಗಲ್ಲ. ಇಲ್ಲ ಆಫ್ ಕೋರ್ಸ್ ಏನೋ ಫ್ಯಾಕ್ಟ್ ಹೇಳಿದಾಗ ಮಾತ್ರ ನಿಮ್ಗೂ ಹೇಗೆ ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೂ ಗೊತ್ತಾಗುತ್ತೆ ಆಕ್ಚುಲಿ. ಸೊ ಉಳಿದವ್ರನ್ನ ಹೇಳ್ತೀನಿ ನಾನು ಅದನ್ನ. ಓಕೆ, ನಾನು ಈಗ ನೀವು ಏನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಇದನ್ನ ನನ್ನ ಲಾಸ್ಟ್ ಸ್ಕ್ರೀನು. ನನ್ನ ಇಡೀ ಟೋಟಲ್ ಮಾಡ್ಯೂಲ್ ಇದೊಂದು 6 ದಿನ ನಡೀತಿದೆ. 5 ದಿನ ಫುಲ್ ಫ್ಲೆಜ್ಡ್, 6ನೇ ದಿನ ಕ್ವಶನ್ ಆನ್ಸರ್ ಸೆಷನ್. ಇದಕ್ಕೆ ಪ್ರತಿಯೊಂದಕ್ಕೂ ಒಂದು 2 ದಿನ ಟೈಮ್ ತಗೊಳ್ತೀನಿ ನಾನು. ಇದಿಷ್ಟು ಒಂದು ಸುಂದರವಾದ ಮಾಡ್ಯೂಲು. ಇದನ್ನ ನಾನು ಮುಂದೆ ಅನೌನ್ಸ್ ಮಾಡ್ಬೇಕು ಅಂತ ಇದ್ದೇನೆ. ಇದು ಫುಲ್ಲಿ ಪೇಯ್ಡ್ ಮಾಡ್ಯೂಲ್ ಆಗ್ತದೆ. ನಿಮ್ಮಲ್ಲಿ ಆಸಕ್ತಿ ಇರೋರು ನನಗೆ ಆಸಕ್ತಿ ಇದೆ ಅಂತ ನೀವು ಮೆಸೇಜ್ ನನಗೋ ವೈಯಕ್ತಿಕವೋ ಅಥವಾ ಗ್ರೂಪಲ್ಲೋ ಹಾಕಿದ್ರೆ ನಾನು ಇದಕ್ಕೆ ಮುಂದುವರೆದು ಏನು ಮಾಡಬೇಕು ಅಂತ ಮಾಡ್ತೀನಿ, ಆಯ್ತಾ? ವಿತ್ ದಿಸ್ ಐ ಆಮ್ ಜಸ್ಟ್ ಸ್ಟಾಪಿಂಗ್ ಮೈ ಸೆಷನ್. ಇಟ್ ಈಸ್ ಓವರ್. ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು ಫಾರ್ ಅಟೆಂಡಿಂಗ್. ನಾನು 12:45 ಕ್ಲೋಸ್ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಇನ್ನು 1 ನಿಮಿಷ ನನಗೆ ಟೈಮ್ ಇದೆ. ಕರೆಕ್ಟಾಗಿ ಆ ಟೈಮ್ಗೆ ನಾನು ಕ್ಲೋಸ್ ಮಾಡ್ತೇನೆ. ಓಕೆ, ಹೌ ವಾಸ್ ಆನ್ ದ ಹೋಲ್ ದಿ ಸೆಷನ್? ವಾಸ್ ಗುಡ್, ಹೆಲ್ಪ್ಫುಲ್? ಓಕೆ, ಥಮ್ಸ್ ಅಪ್ ಸಾಕು. ಸೋ ನೈಸ್, ಸೋ ನೈಸ್. ಸೊ ಇದೇ ಥರ ಮಾತಾಡುವ ಈ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಇನ್ಯಾರಿಗಾರು ಬೇಕಿದ್ರೆ ಹೇಳಿ. ಫ್ರೀ ಸೆಷನ್ ಆದರೆ, ಪೇಯ್ಡ್ ಆದರೆ ನಿಮ್ಗೆ ಸರಿ ಅನಿಸಿದ್ರೆ ಅವ್ರು ಪೇಯ್ಡ್ ಸೆಷನ್ಗೂ ಬರಲಿ. ನಥಿಂಗ್ ಟು ವರಿ. ನಾನಂತೂ ನನ್ನ ಎಫರ್ಟ್ನ ಕಂಟಿನ್ಯೂ ಮಾಡ್ತೇನೆ. ಐ ಆಮ್ ಆಲ್ಸೋ ಲರ್ನಿಂಗ್. Thanks for being present with me on a Sunday with all your busy schedule. Thank you again. See you in the next session. Thank you. ಧನ್ಯವಾದಗಳು.